ಜ್ಞಾನವನ್ನೇ ಪಡಿಬೇಕು, ಅವನಲ್ಲಿ ಭಕ್ತಿ ಮಾಡಬೇಕು. ಕೇವಲ ಗಂಗಾ ಸ್ನಾನ ಮಾಡಿ ಮೋಕ್ಷಕ್ಕೆ ಹೋಗ್ತೇನೆ ಅಂದರೆ ಆಗೋದಿಲ್ಲ. ಪಾಪ ಪರಿಹಾರ ಮಾಡ್ಕೋಬೇಕು, ಮತ್ತೆ ಜ್ಞಾನಗಂಗೆಯಲ್ಲಿ ಮುಳುಗಲೇಬೇಕು. ಅದಕ್ಕೆ ವೇದವ್ಯಾಸ ದೇವರು ಎಲ್ಲೋ ಇದ್ದಂಥ ತಮ್ಮ ಮಕ್ಕಳಾದ ಶುಕಾಚಾರ್ಯನ ಪ್ರೇರಣೆ ಮಾಡಿದರು. ಶುಕಾಚಾರ್ಯರು ಅನಾಹುತರಾಗಿ ಪರೀಕ್ಷಿತ್ ರಾಜ ಏನೂ ಕರೆದಿಲ್ಲ, ಆಹ್ವಾನ ಇದ್ದಿಲ್ಲ. ಆದರೂ ವ್ಯಾಸರ ಪ್ರೇರಣೆಯಿಂದ ತಾವೇ ಬಂದರು ಪರೀಕ್ಷಿತ್ ರಾಜ ಕೂತಲ್ಲಿ ಗಂಗಾ ತೀರಕ್ಕೆ. ತತ್ರ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗ ಮಠಮಾನೋನಪೇಕ್ಷ ಅಲಕ್ಷಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈರವಧೂತ ವೇಷ. ಶುಕಾಚಾರ್ಯ ಬರುವಾಗ ಅವಧೂತರಾಗಿ ಬಂದರು. ಅಂದರೆ ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮಾಭಂ. ಮೈ ಮೇಲೆ ವಸ್ತ್ರ ಇದ್ದಿಲ್ಲಂತೆ. ದಿಗಂಬರಂ, ತಲೆ ಕೂದಲೆಲ್ಲ ಮುಖದ ಮೇಲೆ ಬಿದ್ದಿದೆ, ಕೆದರಿ ಹೋಗಿದೆ. ಪರಮಾತ್ಮನ ಚಿಂತನೆಯಲ್ಲಿ ಮೈ ಮೇಲೆ ಬಟ್ಟೆ ಇದ್ದದ್ದು ಇಲ್ಲದೆ ಇದ್ದದ್ದು ಒಂದು ಅವರಿಗೆ ಪರಿವೇನೇ ಇಲ್ಲ. ಅಷ್ಟು ಧ್ಯಾನರತರಾಗಿದ್ದವರು ಶುಕಾಚಾರ್ಯರು. ವ್ಯಾಸರ ಪ್ರೇರಣೆ ಆಯಿತು, ಸೀದಾ ಬಂದರು. ಎಲ್ಲ ಋಷಿಮುನಿಗಳು ಪರಿಚಯ ಇದ್ದವರು ಎದ್ದು ಅವರನ್ನು ಸ್ವಾಗತ ಮಾಡಿ ಪರೀಕ್ಷಿತ್ ರಾಜನಿಗೆ ಪರಿಚಯ ಮಾಡಿಸಿ ಉನ್ನತ ಸ್ಥಾನದಲ್ಲಿ ಕೂಡಿಸಿದರು. ಪರೀಕ್ಷಿತ್ ರಾಜ ಅವರ ಪಾದಕ್ಕೆರಗಿ ತನ್ನ ಪರಿಸ್ಥಿತಿ ಹೇಳಿಕೊಂಡ. ನನ್ನನ್ನು ಉದ್ಧಾರ ಮಾಡಬೇಕು, ನೀವು 7 ದಿವಸಕ್ಕೆ ಮೃತ್ಯು ಇದೆ, ಮೃತ್ಯುವಿನಿಂದ ಪಾರು ಮಾಡಿರಿ ಅಂತ ಕೇಳ್ತಾ ಇಲ್ಲ, ಪಾಪದಿಂದ ಪಾರು ಮಾಡಿರಿ ಅಂತ ಕೇಳಿ. ಯಾವತ್ತೋ ಬರೋ ಮೃತ್ಯು ಸ್ವಲ್ಪ ಬೇಗ ಬರ್ತಾ ಇದೆ, ಬರಲಿ, ಆದರೆ ಮೃತ್ಯು ಬರೋ ಹೊತ್ತಿಗೆ ನನ್ನ ಪಾಪ ಯಾವುದೋ ಉಳಿದಿರಬಾರ್ದು. ಎಚ್ಚರೋತವ್ಯಂ, ಏನು ಶ್ರವಣ ಮಾಡಲಿ, ಏನು ಭಜನೆ ಮಾಡಲಿ ಹೇಳಿ ಅಂತ ಕೇಳಿದಾಗ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಿದ್ದಾರೆ, ಭಾಗವತ ಶ್ರವಣ ಮಾಡು, ನಿನ್ನ ಎಲ್ಲ ಪಾಪ ಪರಿಹಾರ ಆಗ್ತದೆ, ನೀನು ಭಗವಂತನ ಪಾದಮೂಲವನ್ನೇ ಸೇರಬಹುದು. ಆ ಶಮೀಕ ಋಷಿಯ ಮಗ ಶೃಂಗಿ ಋಷಿಯ ಶಾಪ ಇದ್ದರೂ ಕೂಡ ಅದು ಏನೂ ಕೆಲಸ ಮಾಡೋದಿಲ್ಲ. ನಿನಗೆ ಭಗವಂತನ ಪಾದಮೂಲಕ್ಕೆ ಸೇರಲಿಕ್ಕೆ ಕಾರಣ ಆಯಿತು ಆ ಶಾಪ ಅಂತ ಭಾವಿಸು. ತಾಪ ತಪಸ್ಸಿಗೆ ಕಾರಣ ಆಗಬೇಕು, ಶಾಪ ತಪಸ್ಸಿಗೆ ಕಾರಣ ಆಗಬೇಕು. ಅದಕ್ಕೆ ಶಾಪ ಕೊಟ್ಟಿದ್ದಾನೆ ಅಂತ ತಿಳ್ಕೊ. ನೀನು ತಪಸ್ಸು ಇದು ಭಾಗವತ ಶ್ರವಣ ಮಾಡು, ಅದೇ ದೊಡ್ಡ ತಪಸ್ಸು. ತದ್ಧಿ ತಪಸ್ತದ್ಧಿ ತಪಃ. ಶ್ರವಣ ಮನನ ಮಾಡೋದೇ ದೊಡ್ಡ ತಪಸ್ಸು. ನೀ ಮಾಡು ಅಂತ ಹೇಳಿ ನಾನೇ ಭಾಗವತ ಹೇಳ್ತೇನೆ ಅಂತ ಶುಕಾಚಾರ್ಯರು ಶುರು ಮಾಡಿದರು. ಅವರು ಭಾಗವತ ಹೇಳುವಾಗ ತಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನು ನಮಸ್ಕಾರ ಮಾಡಿ, ನಾನೆಲ್ಲ ಹೇಳ್ತಾ ಇರೋದು, ಒಳಗಡೆ ಬಿಂಬರೂಪಿ ಪರಮಾತ್ಮ ಇದ್ದಾನೆ, ಅವನೇ ಹೇಳೋದು ಅನ್ನೋ ಅನುಸಂಧಾನದಿಂದ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೆ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ ಅಂತ ಸ್ತೋತ್ರ ಮಾಡಿ, ಭಗವಂತನ ಸ್ತೋತ್ರ ಮಾಡಿ, ಆ ಮಂಗಳಾಚರಣೆ ಮಾಡಿ ಆಮೇಲೆ ಹೇಳ್ತಾ ಇದ್ದಾರೆ, ನಮಃ ಪರಸ್ಮೈ ಪುರುಷಾಯ ಭೂಯಸೆ. ಪರಸ್ಮೈ ಪುರುಷಾಯ ಅಂದರೆ ಪರಿಪೂರ್ಣನಾದ, ಜಗತ್ಪಾಲಕನಾದ, ಸರ್ವೋತ್ತಮನಾದ ಪರಮಾತ್ಮನಿಗೆ ನಮೋ ನಮಃ. ಎಲ್ಲ ಜೀವರ ಒಳಗಿದ್ದು ಆ ಜೀವರಿಗೆ ನಿತ್ಯತ್ವವನ್ನು ಕೊಟ್ಟವನವನು. ಜೀವರು ನಿತ್ಯರು, ಜೀವರಿಗೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವಷ್ಟೇ. ಯಾಕೆ ಜೀವ ನಿತ್ಯನಾಗಿದ್ದಾನೆ? ದೇಹದಲ್ಲಿ ಇರುವ ಪರಮಾತ್ಮ ಹೋಗ್ತಾನೆ, ಆದರೆ ಜೀವರೊಳಗಿರುವ ಪರಮಾತ್ಮ ಬಿಟ್ಟು ಹೋಗೋದಿಲ್ಲ. ಜೀವನ ಅಂತರ್ಧ್ರುವಾಯ, ಅಂತಹ ಜೀವನ ಒಳಗಡೆ ಶಾಶ್ವತವಾಗಿರ್ತಾನೆ, ಒಂದು ರೂಪ ಇದ್ದೇ ಇರ್ತದೆ. ಆದ್ದರಿಂದ ಜೀವರೆಲ್ಲರೂ ನಿತ್ಯರು, ದೇಹ ಮಾತ್ರ ಅನಿತ್ಯ. ಜೀವೋ ನಿತ್ಯ ಧಾತುರಶ್ಯತ್ವ ನಿತ್ಯ, ದೇಹ ಮಾತ್ರ ಅನಿತ್ಯ. ಜೀವನಿಗೆ ನಾಶ ಇಲ್ಲ, ಒಳಗಡೆ ಪರಮಾತ್ಮ ಇರ್ತಾನೆ. ಆ ಒಳಗಿರುವ ಬಿಂಬರೂಪಿ ಪರಮಾತ್ಮನೇ ಎಲ್ಲ ಕಾರ್ಯ ಮಾಡಿಸೋನು. ಅನುಸಂಧಾನದಿಂದ ನಮಸ್ಕಾರ ಮಾಡಿದರು. ಭೂಯೋ ನಮಃ ಅಂತ ಮತ್ತೆ ನಮಸ್ಕಾರ ಮಾಡಿದರು. ಯಾಕೆ ಅಂದರೆ ನಮಸ್ಕಾರ ಅನ್ನೋ ಧರ್ಮ ಸಕೃತ ಅನುಷ್ಠೇಯ ಅಲ್ಲ, ಒಂದೇ ಸಲ ನಮಸ್ಕಾರ ಮಾಡೋದಲ್ಲ. ಎಷ್ಟು
ಎಷ್ಟು ಬಾರಿ ಮಾಡಿದರೂ ಕೂಡ ಕಡಿಮೆನೇ. ಧರ್ಮಗಳು ಎರಡು ಥರ ಇದೆ. ಒಂದು ಸಲ ಮಾಡುವ ಧರ್ಮ, ಅನೇಕ ಬಾರಿ ಮಾಡುವ ಧರ್ಮ. ಓಂ ಆವೃತ್ತಿ ರಸಕೃದುಪದೇಶಾತ್ ಓಂ ಅಂತ ಬ್ರಹ್ಮಸೂತ್ರ. ಶ್ರವಣ ಮನನ ಇದನ್ನೆಲ್ಲ ಆವೃತ್ತಿ ಮಾಡಬೇಕು. ಮೇಲಿಂದ ಮೇಲೆ ಕೇಳ್ತಾ ಇರಬೇಕು, ಮೇಲಿಂದ ಮೇಲೆ ಮನನ ಮಾಡಬೇಕು, ವಿಚಾರ ಮಾಡಬೇಕು, ಧ್ಯಾನ ಮಾಡಬೇಕು. ಒಂದೇ ಸಲ ಮಾಡಿ ಮುಗಿಸೋದಲ್ಲ ಶ್ರವಣ. ಉಪನಿಷತ್ನಲ್ಲಿ ಬರ್ತಿದೆ, ಪುನರೇವ ವರುಣಂ ಪಿತರಮುಪಸಸಾರ. ಭೃಗು ಋಷಿಗಳು ವರುಣದೇವರ ಹತ್ರ ಎಷ್ಟು ಸಲ ಬಂದರು. ಪುನರೇವ ವರುಣಂ ಪಿತರಮುಪಸಸಾರ, ಮತ್ತೆ ಮತ್ತೆ ವರುಣದೇವರ ಹತ್ರ ಬಂದು ಉಪದೇಶ ಪಡೆದರು, ಹೋದರು. ಅನೇಕ ಬಾರಿ ಆವೃತ್ತಿ ಮಾಡಬೇಕು. ಇನ್ನು ಕೆಲವು ಧರ್ಮ ಇದೆ ಒಂದೇ ಸಲ ಮಾಡೋದು. ಹೋಮ ಹವನ ಮಾಡುವಾಗ ಅಗ್ನಿ ತಂದು ಪ್ರೋಕ್ಷಣೆ ಮಾಡಿ ಸ್ಥಾಪನೆ ಮಾಡಬೇಕು ಅಂತಿದೆ. ಒಂದೇ ಸಲ ಪ್ರೋಕ್ಷಣೆ ಮಾಡಬೇಕು. 10 ಸಲ ಮಾಡ್ತಾ ಹೋದರೆ ಮತ್ತೆ ಅಗ್ನಿ ತರಿಸ್ಬೇಕಾಗ್ತದೆ, ಶಾಂತ ಆಗಿಬಿಡ್ತದೆ. ಅದೆಲ್ಲ ಒಂದು ಸಲ. ಆದರೆ ಶ್ರವಣಾದಿಗಳು ಹಾಗಲ್ಲ. ನಮಸ್ಕಾರವೂ ಹಾಗೆ ಎಷ್ಟು ಸಲ ಬೇಕಾದರೂ ಮಾಡಬೇಕು. ಅದಕ್ಕೆ ಭೂಯೋ ನಮಸ್ಸದ್ವೃಜನಚ್ಚಿದೆ ಸತಾಂ. ಸಜ್ಜನರ ಪಾಪ ಪರಿಹಾರಕನಾದ ಭಗವಂತನಿಗೆ ಭೂಯ ನಮಃ, ಮತ್ತೆ ಮತ್ತೆ ನಮಸ್ಕಾರ ಅಂತ ಮಾಡಿ ತಾವು ಭಾಗವತ ಹೇಳಲಿಕ್ಕೆ ಶುರು ಮಾಡಿದರು. ಹೇಗೆ ಏನು ಹೇಳ್ತಾ ಇದ್ದಾರೆ ಭಾಗವತ ಅಂದರೆ, ಪರಮಾತ್ಮ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ. ಓಂ ಜನ್ಮಾದ್ಯಶ್ಯಯಿತಃ ಓಂ ಅಂತ ಭಗವಂತನ ಲಕ್ಷಣ, ಪ್ರಧಾನ ಲಕ್ಷಣ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಪರಮಾತ್ಮನ ವಿಚಾರ ಮಾಡ್ರಿ. ಏನು ಅಂತ ವಿಚಾರ ಮಾಡಬೇಕು. ಇವನೇ ಜಗತ್ ಸೃಷ್ಟಿಕರ್ತ, ರುದ್ರಾದಿಗಳಲ್ಲ. ರುದ್ರದೇವರಾಗಲಿ ಬ್ರಹ್ಮದೇವರಾಗಲಿ ಸೃಷ್ಟಿ ಮಾಡಿದವರಲ್ಲ, ವಿಷ್ಣುವೇ ಜಗತ್ತನ್ನು ಸೃಷ್ಟಿ ಮಾಡಿದವನು. ಅದಕ್ಕೆ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ ಅನ್ನೋ ವಿವರಣೆಯನ್ನು ಶುಕಾಚಾರ್ಯ ಕೊಡ್ತಾ ಇದ್ದಾರೆ. ಸೃಷ್ಟಿಗಿಂತ ಮೊದಲು ಏನಿತ್ತು? ಕಡೆ ಏಕಾರ್ಣವ, ಒಂದೇ ಸಮುದ್ರ. ಪ್ರಳಯ ಕಾಲದಲ್ಲಿ ಪ್ರಳಯ ಸಮುದ್ರ ಅಂದರೆ ಎಲ್ಲ ಕಡೆ ನೀರೇ. ಆ ನೀರಿನಲ್ಲಿ ಪರಮಾತ್ಮ ಒಂದು ಆಲದೆಲೆ ಮೇಲೆ ಮಲಗಿರ್ತಾನೆ. ಪಟಪತ್ರಶಾಯಿ ಅಂತಾರೆ. ಆಲದೆಲೆ ಮೇಲೆ ಮಲಗಿರ್ತಾನೆ. ದೊಡ್ಡ ಎಲೆ ಅದು, ಸಣ್ಣದಲ್ಲ. ಆ ಆಲದೆಲೆ ಮೇಲೆ ಲಕ್ಷ್ಮೀದೇವಿಯಿಂದ ಆಲಿಂಗಿತನಾಗಿ ಮಲಗಿರ್ತಾನೆ. ಶ್ರೀದೇವಿ ನೀರಾಗಿರ್ತಾಳೆ, ಭೂದೇವಿ ಆಲದ ಎಲೆ ಆಗ್ತಾಳೆ, ದುರ್ಗಾದೇವಿ ಕತ್ತಲೆ ಆಗ್ತಾಳೆ. ಮೂರರೂಪಿ ಲಕ್ಷ್ಮೀದೇವಿಯಿಂದ ಪರಮಾತ್ಮ ಮಲಗಿರ್ತಾನೆ. ಇದೇ ಪ್ರಳಯ ಕಾಲ. ಎಷ್ಟು ಸಮಯ ಮಲಗಿದ ಅಂತಂದರೆ, ಚತುರ್ಮುಖ ಬ್ರಹ್ಮದೇವರ ಮಾನದಿಂದ 87 ವರ್ಷ ಮಲಗಿದ. ಬ್ರಹ್ಮಮಾನದಿಂದ. ನಮ್ಮ ಕಾಲಮಾನಕ್ಕೂ ಬ್ರಹ್ಮದೇವರ ಕಾಲಮಾನಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಕಾಲಮಾನದ ಪ್ರಕಾರ 432 ಕೋಟಿ ವರ್ಷ ಆದರೆ ಒಂದು ದಿನ ಬ್ರಹ್ಮದೇವರಿಗೆ. ಅಂಥದ್ದು 87 ವರ್ಷದ ತನಕ ಪ್ರಳಯ ಕಾಲದಲ್ಲಿ ಮಲಗಿ, ಆಮೇಲೆ ದುರ್ಗಾದೇವಿ ಮೊದಲು ಎದ್ದು. ಇದು ಧರ್ಮ, ಸ್ತ್ರೀಯರ ಧರ್ಮ. ಗಂಡ ಮಲಗಿದ ಮೇಲೆ ಮಲಗಬೇಕು, ಗಂಡನಿಗಿಂತ ಮುಂಚೆ ಹೇಳಬೇಕು. ಇದು ಹೆಣ್ಣುಮಕ್ಕಳ ಧರ್ಮ. ಅದರ ಪ್ರಕಾರ ಲಕ್ಷ್ಮೀದೇವಿ ಅಂದರೆ ಭೂದೇವಿ, ಇದು ದುರ್ಗಾದೇವಿ ಮೊದಲೇ ಎದ್ದು ಪರಮಾತ್ಮನನ್ನು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಎಬ್ಬಿಸ್ತಾಳೆ. ಭಗವಂತ ಎದ್ದ ಕೂಡಲೇ ಜಗತ್ ಸೃಷ್ಟಿ ಮಾಡಬೇಕು ಅಂತ ಅನಿಸ್ತು. ಜಗತ್ಯಾವುದು ಇದ್ದಿಲ್ಲ, ನಾಶ ಆಗಿ ಹೋಗಿತ್ತು. ಸೃಷ್ಟಿ ಮಾಡಬೇಕು ಅಂತ ಅನಿಸಿ 24 ತತ್ವಗಳನ್ನು ಸೃಷ್ಟಿ ಮಾಡಿದೆ. ಮೊದಲು ಸತ್ವರಜಸ್ತಮ ಗುಣಗಳನ್ನು ಸೃಷ್ಟಿ ಮಾಡಿ 24 ತತ್ವಗಳನ್ನು ಸೃಷ್ಟಿ ಮಾಡಿ. 24 ತತ್ವ ಅಂದರೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಇವು 4. ಆಮೇಲೆ ಪಂಚ ಜ್ಞಾನೇಂದ್ರಿಯ, ತಿಳುವಳಿಕೆ ಪಡೆಯುವಂಥ ಇಂದ್ರಿಯ 5, ಕೆಲಸ ಮಾಡುವ ಇಂದ್ರಿಯ 5, ಕೈ, ಕಾಲು, ಮಾತು ಇದೆಲ್ಲ. ಹೀಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ ಅಂತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಪಂಚಭೂತಗಳು: ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಹೀಗೆ 24 ತತ್ವಗಳ ಸೃಷ್ಟಿ ಮಾಡಿದೆ. ಏನು ತತ್ವ ಅಂದರೆ ಏನು? ಮೂಲಭೂತವಾದ ವಸ್ತುವಿಗೆ ತತ್ವ ಅಂತಾರೆ. ಜಗತ್ತು ಮುಂದೆ ಬ್ರಹ್ಮಾಂಡ ನಿರ್ಮಾಣ ಮಾಡಬೇಕು.
ಬ್ರಹ್ಮಾಂಡ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೊಂದು ಮೂಲ ದ್ರವ್ಯಗಳು 24 ಬೇಕು. ಮನೆ ಕಟ್ಟಬೇಕು ಅಂತ ಹೊರಟವರು ಮೊದಲು ಇಟ್ಟಿಗೆ, ಮರಳು, ಸಿಮೆಂಟು, ಕಬ್ಬಿಣ ಎಲ್ಲ ತಂದು ಹಾಕೋತಾರೆ. ಅದು ಮೂಲ. ಅದನ್ನು ಸೇರಿಸಿ ಮನೆ ಕಟ್ತಾರೆ. ಹಾಗೆ ಬ್ರಹ್ಮಾಂಡ ಅನ್ನುವಂಥ ಮನೆ ಕಟ್ಟಬೇಕು. ಮತ್ತು ಪಿಂಡಾಂಡ, ನಮ್ಮದು ಪಿಂಡಾಂಡ ಅಂದರೆ ಸಣ್ಣದು ದೇಹ, ಅದನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರವಾಗಿ 24 ತತ್ವ ಸೃಷ್ಟಿ ಮಾಡಿದೆ. ಒಂದೊಂದು ತತ್ವಕ್ಕೆ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳು ಅಂತ ಮಾಡಿದೆ. ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿನೇ ಅಭಿಮಾನಿ. ಅವ್ಯಕ್ತ ತತ್ವ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣಕ್ಕೆ ಶ್ರೀದೇವಿ, ರಜೋಗುಣಕ್ಕೆ ಭೂದೇವಿ, ತಮೋಗುಣಕ್ಕೆ ದುರ್ಗಾದೇವಿ ಅಭಿಮಾನಿ. ನಾವು ಸತ್ವಗುಣ ಜಾಸ್ತಿ ಮಾಡ್ಕೋಬೇಕು ಅಂದರೆ ಶ್ರೀ ಸೂಕ್ತ ಪಾರಾಯಣ ಮಾಡಬೇಕು. ರಜೋಗುಣ ಕಡಿಮೆ ಮಾಡ್ಕೋಬೇಕು ಅಂದರೆ, ರಜೋಗುಣ ಅಂದರೆ ಇಂದು ರಾವಣನ ಪ್ರವೃತ್ತಿ ಅಲ್ಲ ರಜೋಗುಣ. ಸತ್ವಗುಣ ಅಂದರೆ ವಿಭೀಷಣಂದು ಸತ್ವಗುಣ, ರಾವಣಂದು ರಜೋಗುಣ, ಕುಂಭಕರ್ಣಂದು ತಮೋಗುಣ. ಯಾವಾಗಲೂ ನಿದ್ದೆ, ಪ್ರಮಾದ, ಇದು ಕುಂಭಕರ್ಣ ತಮೋಗುಣ. ಇದಕ್ಕೆ ಅಭಿಮಾನಿ ಶ್ರೀ ಭೂ ದುರ್ಗಾ. ನಮಗೆ ಇವು ಸತ್ವಗುಣ ಜಾಸ್ತಿ ಆಗಬೇಕು, ರಜೋಗುಣ ತಮೋಗುಣ ಕಡಿಮೆ ಆಗಬೇಕು ಅಂತಾದರೆ ಶ್ರೀ ಭೂ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಬೇಕು. ಅವರ ಮಂತ್ರ ಜಪ, ಅವರ ಸ್ತೋತ್ರ ಮಾಡಬೇಕು. ಶ್ರೀ ಸೂಕ್ತ ಪಾರಾಯಣ ಮಾಡಿದರೆ ಸತ್ವಗುಣ ಜಾಸ್ತಿ ಆಗ್ತದೆ. ಭೂಮಿಯ ಪೂಜೆ, ಭೂಮಿಯಲ್ಲಿ ರಂಗೋಲಿ ಹಾಕೋದು ಇದೆಲ್ಲ ಮಾಡ್ತಾರೆ. ಭೂದೇವಿಯ ಪೂಜೆ ಮಾಡೋದ್ರಿಂದ, ಅಥವಾ ಭೂದೇವಿಯ ಸ್ತೋತ್ರನೂ ಮಾಡ್ತೇವೆ. ಪೃಥ್ವಿತ್ವಯ ಧೃತ ಲೋಕಾ ದೇವಿತ್ವಂ ವಿಷ್ಣುನಾ ಧೃತ ಅಂತ. ಆ ಪೃಥ್ವಿಯಿಂದ ಭೂಮಿಯಿಂದ ಭೂದೇವಿಯಿಂದ ರಜೋಗುಣ ಕಡಿಮೆ ಆಗ್ತದೆ. ದುರ್ಗಾದೇವಿ ಸ್ತೋತ್ರನೂ ಮಾಡಬೇಕು. ಕಲಿಯುಗದಲ್ಲಿ ವಿಶೇಷ. ಯಾಕೆ ಕಲಿಯುಗದಲ್ಲಿ ತಮೋಗುಣ ಜಾಸ್ತಿ. ಆಹಾರ ತಾಮಸ, ತಾಮಸರ ಒಡನಾಟ, ತಾಮಸ ಪುಸ್ತಕಗಳು, ತಾಮಸ ವಿಚಾರ ಎಲ್ಲ ತಾಮಸವೇ. ಅಂಥ ತಾಮಸ ಪ್ರಧಾನವಾದ ಕಲಿಯುಗದಲ್ಲಿ ತಮೋಗುಣ ಕಡಿಮೆ ಆಗಬೇಕಾದ್ರೆ ನೋಡಿ, ಆಹಾರದಿಂದ ಹಿಡ್ಕೊಂಡು ಎಲ್ಲ ತಾಮಸವೇ ಕಲಿಯುಗದಲ್ಲಿ. ಅಂಥ ತಮೋಗುಣ ಕಡಿಮೆ ಆಗಬೇಕಲ್ಲ, ದುರ್ಗಾದೇವಿ ಸ್ತೋತ್ರ ಮಾಡಬೇಕು. ಅದಕ್ಕೆ ಕೆಲವು ದುರ್ಗಾ ವಿನಾಯಕವು ಅಂತ ಕಲಿಯುಗದಲ್ಲಿ ದುರ್ಗೆ ಸ್ತೋತ್ರ ಮತ್ತು ವಿನಾಯಕ ಅವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಆಮೇಲೆ ಮಹತ್ತತ್ವ ಸೃಷ್ಟಿ ಮಾಡಿದ್ದ. ಅದಕ್ಕೆ ಬ್ರಹ್ಮದೇವರು ವಾಯುದೇವರನ್ನ ಅಭಿಮಾನಿ ಅಂತ ಮಾಡಿದ. ಮಹತ್ತತ್ವ ಅದು ಏನು ಮಾಡ್ತದೆ ಅಂದರೆ ಮಹತ್ವವನ್ನು ಕೊಡೋದು ಮಹತ್ತತ್ವ. ಒಬ್ಬ ಮನುಷ್ಯ ಮಹತ್ವ ಅಂತ ಅನಿಸ್ಕೊಳ್ಬೇಕಾದ್ರೆ ಅವನ ದೇಹದಲ್ಲಿ ಮಹತ್ತತ್ವ ಜಾಸ್ತಿ ಇರಬೇಕು, ಅದು ಜಾಸ್ತಿ ಆಗಬೇಕು. ಆವಾಗ ಮಹಾತ್ಮನಾಗ್ತಾನೆ. ಅದನ್ನು ಕೊಡುವವರು ಬ್ರಹ್ಮವಾಯುಗಳು. ಬ್ರಹ್ಮದೇವರಿಗೆ ಪೂಜೆ ಇಲ್ಲ, ವಾಯುದೇವರ ಪೂಜೆ ಮಾಡಬೇಕು. ಬ್ರಹ್ಮದೇವರಿಗೆ ದೇವಸ್ಥಾನವೂ ಇಲ್ಲ, ಪೂಜೆನೂ ಇಲ್ಲ. ವಾಯುದೇವರ ಪೂಜೆಯಿಂದ ಮಹತ್ವ ಜಾಸ್ತಿ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಕಂಪಲ್ಸರಿ ವಾಯುಸ್ತುತಿ ಪಾರಾಯಣ, ಹೆಣ್ಣುಮಕ್ಕಳಿಗೆ ಮಧ್ವನಾಮ. ಯಾಕೆ? ವಾಯುದೇವರು ಮಹತ್ತತ್ವಕ್ಕೆ ಅಭಿಮಾನಿ. ಅವರು ಮಹತ್ವವನ್ನು ಕೊಡುವವರು ವಾಯುದೇವರು. ಅವರ ಶರೀರವೇ ಮಹತ್ತತ್ವ. ಅಹಂಕಾರ ತತ್ವ ಅದು ಸ್ವಲ್ಪ ಕೆಟ್ಟಿದೆ, ಅಂದರೆ ದುರಹಂಕಾರ ಕೆಟ್ಟದು. ನಾವು ಯಾರು, ನಮ್ಮ ಇತಿಮಿತಿ ಏನು ಅಂತ ನಮಗೆ ಚೆನ್ನಾಗಿ ತಿಳಿದಿರಬೇಕು. ನಾನು ದಾಸ, ಅವನು ಈಶ ಅಂತ, ನಾನೇ ಈಶ ಅಂತ ತಿಳ್ಕೊಂಡ್ರೆ ಇಂಥ ಅಹಂ ಬುದ್ಧಿ ಬರ್ಕೂಡುದು. ಅದಕ್ಕೆ ರುದ್ರದೇವರು ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಅವರನ್ನು ಸ್ತೋತ್ರ ಮಾಡಬೇಕು. ರುದ್ರದೇವರ ಪೂಜೆಯಿಂದ ಅಹಂಕಾರ, ದುರಹಂಕಾರ ನಾಶ ಆಗ್ತದೆ. ನಮ್ಮ ಇತಿಮಿತಿ ಜ್ಞಾನ ನಮಗೆ ಬರ್ತದೆ. ದಾಸೋಹಂ ಅನ್ನುವ ಜ್ಞಾನ ಬರ್ತದೆ. ಅದಕ್ಕೆ ರುದ್ರದೇವರ ಸ್ತೋತ್ರದಲ್ಲಿ ಹೇಳ್ತಾರೆ, ರಸಾಘನ ರಸಾನಲ ನಿಲ ವಿಯದ್ವಿಭಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತಿ ಅಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನಮೋಹನಂಚೇತ್ಯಹೋ ಪುಂಷಿ ಗುಣಪುಂಷಿತೆ ಅಹಮಹಮಾತ್ಮನೋಹಂ ಭಿದೆ. ಅಹಮಾತ್ಮನಃ ಅಹಂಕಾರ ತತ್ವಾಭಿಮಾನಿಯಾದ ನಿನ್ನ 8 ರೂಪಗಳನ್ನು ನಾನು ಧ್ಯಾನ ಮಾಡ್ತೇನೆ. ಯಾಕೆ ಅಂದರೆ ಅಹಂ ಭಿದೆ, ದುರಹಂಕಾರ ಹೋಗಬೇಕು ನನಗೆ. ದರ್ಪ, ದುರಹಂಕಾರ, ನಾನು ಅಂಥವನು ಇಂಥವನು ಅದು ಹೋಗಬೇಕು. ಅದು ರುದ್ರದೇವರಿಂದ ಸಾಧ್ಯ. ಅಹಂ ಭಿದೆ ಅಂತ. ಆಮೇಲೆ ಬುದ್ಧಿ ತತ್ವ, ಅದೊಂದು 4ನೇ ತತ್ವ. ಅದಕ್ಕೆ ಸರಸ್ವತಿ,
ಉಮಾ ಇವರೆಲ್ಲ ಅಭಿಮಾನಿಗಳು. ಹಾಗೆ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ಕುಮಾರರು, ರಸನೇಂದ್ರಿಯಕ್ಕೆ ವರುಣ, ಇವರೆಲ್ಲ ಸೃಷ್ಟಿಯಾದರು. ವಾಗೇಂದ್ರಿಯಕ್ಕೆ ಅಗ್ನಿ, ಕೈಗೆ ದಕ್ಷ, ಇಂದ್ರ, ಆಮೇಲೆ ಪಾದಕ್ಕೆ ಜಯಂತ, ಇವರೆಲ್ಲ ಒಂದೊಂದು ನಮ್ಮ ದೇಹದಲ್ಲಿರೋ ತತ್ವದ ಅಭಿಮಾನಿ. ಇದೇ ತತ್ವಗಳು ಬ್ರಹ್ಮಾಂಡದಲ್ಲಿಯೂ ಇದೆ. ಆದರೆ ಆ ತತ್ವಗಳನ್ನು ಸೃಷ್ಟಿ ಮಾಡಿ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ, ಅವರಿಗೆ ಆಜ್ಞೆ ಮಾಡಿದ, ನೀವು 24 ತತ್ವಾಭಿಮಾನಿಗಳು ಸೇರಿ ಬ್ರಹ್ಮಾಂಡ ನಿರ್ಮಾಣ ಮಾಡಿರಿ, ಪಿಂಡಾಂಡ ನಿರ್ಮಾಣ ಮಾಡಿರಿ ಅಂತ. ಅವರಿಗೆ ಸಾಧ್ಯ ಆಗಲಿಲ್ಲ. ಏತೇ ಹಿ ದೇವ ಪುನರಂಡ ಸೃಷ್ಟೌ ಅಶಕ್ನುವಂತೋ ಹರಿಮೇತ್ಯ ತುಷ್ಟೂ. ಒಬ್ಬೊಬ್ಬರು ಒಂದೊಂದು ತತ್ವಕ್ಕೆ ಅಭಿಮಾನಿ, ಆದರೆ ಆ ಎಲ್ಲ ತತ್ವಗಳನ್ನು ಸೇರಿಸಿ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಒಬ್ಬರಿದ್ದಾರೆ ಸಿಮೆಂಟಿನ ಅಭಿಮಾನಿ, ಅವರು ಸಿಮೆಂಟ್ ಅಂಗಡಿ ಇಟ್ಕೊಂಡಿದ್ದಾರೆ. ಇನ್ನೊಬ್ಬರು ಕಬ್ಬಿಣದ ಅಂಗಡಿ ಇಟ್ಕೊಂಡಿದ್ದಾರೆ. ಅವರೆಲ್ಲ ಸೇರಿ ಮನೆ ಕಟ್ಟಲಿಕ್ಕೆ ಆಗುತ್ತಾ? ಅದಕ್ಕೆ ಹೊಸ ಒಬ್ಬ ಪ್ರತ್ಯೇಕ ಸ್ಪೆಷಲ್ ಇಂಜಿನಿಯರೇ ಬೇಕು. ನನ್ನ ಹತ್ರ ಸಿಮೆಂಟ್ ಇದೆ, ನನ್ನ ಹತ್ರ ಮರಳಿದೆ, ಜಲ್ಲಿ ಇದೆ, ಕಲ್ಲಿದೆ, ಅವ್ರಿಗೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗೆ ಒಬ್ಬೊಬ್ಬರ ಅಧೀನದಲ್ಲಿ ಒಂದೊಂದು ತತ್ವ ಇದೆ. 24 ತತ್ವಗಳನ್ನು ಸೇರಿಸಿ ಬ್ರಹ್ಮಾಂಡ ಪಿಂಡಾಂಡ ಸೃಷ್ಟಿ ಮಾಡಲಿಕ್ಕೆ ಆ ದೇವತೆಗಳು ಅಸಮರ್ಥರಾಗಿ ಭಗವಂತನನ್ನೇ ಸ್ತೋತ್ರ ಮಾಡಿದರು. ನಮಾಮತೆ ದೇವ ಪದಾರವಿಂದಂ ಅಂತ ಭಗವಂತನ ಪಾದಕ್ಕೆ ಬಿದ್ದರು. ಆಗ ಪರಮಾತ್ಮ 24 ತತ್ವಗಳನ್ನು ಅದರಲ್ಲಿ ತಾನು ಪ್ರವೇಶ ಮಾಡಿ ಅದನ್ನು ಸೇರಿಸಿ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಅದರೊಳಗಡೆ ನೀರು ತುಂಬಿಸಿದ, ಅದರಲ್ಲಿ ಮಲಗಿದ. ಒಂದಿಷ್ಟು ದಿವಸ ಮಲಗಿದ ಮೇಲೆ ಆ ಪರಮಾತ್ಮ ತನ್ನ ನಾಭಿಯಲ್ಲಿ ಹೊಕ್ಕಳಿನಲ್ಲಿ 14 ದಳದ ಕಮಲವನ್ನು ಸೃಷ್ಟಿ ಮಾಡಿದ. ನಾಭಿ ಕಮಲ ಅಂತಾರೆ. ಆ 14 ದಳದ ಕಮಲ, ಆ ಕಮಲದೊಳಗೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಅವರು ಮುಂದೆ ಈ 14 ದಳವನ್ನು ಮೂಲವಾಗಿಟ್ಟುಕೊಂಡು 14 ಲೋಕ ಸೃಷ್ಟಿ ಮಾಡಲಿ ಅಂತ 14 ದಳದ ಕಮಲದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದ. ಆ ಬ್ರಹ್ಮದೇವರು ಕಮಲದಲ್ಲಿ ಹುಟ್ಟಿದರು. ಆದರೆ ತನ್ನ ತಂದೆ ಯಾರು, ಎಲ್ಲಿಂದ ಹುಟ್ಟಿದ್ದೇನೆ, ಅಪ್ಪ ಯಾರು, ಅದ್ಯಾವುದೂ ಗೊತ್ತಾಗಿಲ್ಲ ಅವರಿಗೆ. ಯಾಕೆಂದರೆ ನೀರಿನ ಅಡಿಯಲ್ಲಿದ್ದಾನೆ ಪರಮಾತ್ಮ. ಅದರ ಕಮಲದ ನಾಭಿಯಿಂದ ನಾಳ ಬಂದಿದೆ, ಮೇಲ್ಗಡೆ ಕಮಲ, ಅದರ ತುದಿಯಲ್ಲಿ ಕಮಲದಲ್ಲಿ ಬ್ರಹ್ಮದೇವರು, ಪರಮಾತ್ಮ ಕಾಣಿಸ್ತಾ ಇಲ್ಲ. ಹುಡುಕಬೇಕು ಅಂತ 4 ದಿಕ್ಕಿನಲ್ಲಿ 4 ಮುಖ ಮಾಡಿಕೊಂಡ್ರು. ಯಾವ ದಿಕ್ಕಿಗೆ ಹೋದರೂ ಅವನು ಕಾಣಿಸ್ಬೇಕು ನನಗೆ ಅಂತ ಚತುರ್ಮುಖ ಆದರು. ಒಂದು ಮುಖಕ್ಕೂ ಕಾಣಿಸ್ಬೇಕು. ಬಹಳ ಚಿಂತೆ ಮಾಡಿದರು. ಸಚಿಂತಯನ್ ದ್ವಕ್ಷರಮೇಕದಾ ಶೃಣೋತ್. ಹೀಗೆ ಚಿಂತೆ ಮಾಡ್ತಿರುವಾಗ 2 ಅಕ್ಷರ ಕೇಳಿಸ್ತು ಬ್ರಹ್ಮದೇವರಿಗೆ. ಪರಮಾತ್ಮ ಕಾಣ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡುವಾಗ 2 ಅಕ್ಷರ. ಸ್ಪರ್ಶೇಷು ಯತ್ ಷೋಡಶಂ ಏಕವಿಂಶಂ. ಸ್ಪರ್ಶಾಕ್ಷರ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಂದರೆ ವ್ಯಂಜನಾಕ್ಷರಗಳು ಅಂತ. ವ್ಯಂಜನಾಕ್ಷರ ಕದಿಂದ ಮ ತನಕ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ 5. ಅದರಲ್ಲಿ 16ನೇದ್ದು ಕೇಳಿಸ್ತು, 21ನೇದ್ದು ಕೇಳಿಸ್ತು. ಅದು ಒಟ್ಟಿಗೆ ಕೇಳಿಲ್ಲ, ಬಿಡಿ ಬಿಡಿಯಾಗಿ ಕೇಳಿಸ್ತು. ಮೊದಲು 16, ಎಷ್ಟು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ 21 ಕೇಳಿಸ್ತು. ಪರಮಾತ್ಮನನ್ನು ಹುಡುಕ್ತಾ ಇದ್ದಾರೆ, ಕಾಣ್ತಾ ಇಲ್ಲ ಅಂತ ಚಿಂತನೆ ಮಾಡುವಾಗ, ಯೋಚನೆ ಮಾಡುವಾಗ 2 ಅಕ್ಷರ ಕೇಳಿಸ್ತು. ಇದರಲ್ಲಿ ಏನೋ ರಹಸ್ಯ ಇದೆ ಅಂತ ಬ್ರಹ್ಮದೇವರು 2 ಜೋಡಿಸಿದರು. 16, 21 ಜೋಡಿಸಿದರು. 16ನೇದು ಅಂದರೆ ತ ಅನ್ನೋ ಅಕ್ಷರ. ಕವರ್ಗ 5, ಚವರ್ಗ 5, ಠ ಅದು 5, ಆಮೇಲೆ ತ 16ನೇ ಅಕ್ಷರ. 21ನೇದ್ದು ಅಂತಂದರೆ ಪ. 2 ಅಕ್ಷರ ಕೇಳಿಸ್ತು. 2 ಸೇರಿಸಿದಾಗ ತಪ ಅಂತ ಆಯಿತು. ಬ್ರಹ್ಮದೇವರ ಆಜ್ಞೆ ಬಂತು, ತಪಸ್ಸು ಮಾಡಿರಿ, ನೀವು ತಪಸ್ಸಿಗೆ ನಾನು ಗೋಚರ ಆಗ್ತೇನೆ. ಅಲ್ಲೊಂದು ಮುಖ ಇಲ್ಲೊಂದು ಮುಖ ಅಂತ ಈ ಭೌತಿಕ ಮುಖಕ್ಕೆ ಕಾಣಿಸೋದಿಲ್ಲ, ತಪಸ್ಸು ಅನ್ನೋ ಮುಖಕ್ಕೆ ಕಾಣಿಸ್ತೇನೆ, ತಪಸ್ಸು ಮಾಡಿರಿ ಅಂತ ಆಜ್ಞೆ ಬಂತು. ತಪಸ್ಸು ಮಾಡಿದರು ಬ್ರಹ್ಮದೇವರು. 50 ವರ್ಷ ತಪಸ್ಸು ಮಾಡಿದರು ಕಮಲದಲ್ಲೇ ಕೂತ್ಕೊಂಡು. ಇದು ಅವರಿಗೆ ಸಂದೇಶ, ತಪಸ್ಸು ಮಾಡಿರಿ ಅಂತ. ನಮಗೆಲ್ಲ ಏನು ಅಂದರೆ 16, 21ನೇ ಅಕ್ಷರ ಅಂದರು. ನಾವು 16 ಮತ್ತು 21 ಸಂಖ್ಯೆ ಸೇರಿಸೋಣ.
ಎಷ್ಟಾಗ್ತದೆ? 16 + 21 37 ಆಗ್ತದೆ. ನಮಗೆಲ್ಲ ತಪಸ್ಸು ಅಂದರೆ ಸರ್ವಮೂಲ ಗ್ರಂಥ, 37 ಗ್ರಂಥ, ಅದೇ ನಮ್ಮ ತಪಸ್ಸು, ವಾಂಗ್ಮಯ ತಪಸ್ಸು. ಅವರು ಏಕಾಗ್ರ ಚಿತ್ತದಿಂದ ತಪಸ್ಸೇ ಮಾಡಿದರು ಕೂತ್ಕೊಂಡು. ಆಮೇಲೆ ಪರಮಾತ್ಮ ಪ್ರತ್ಯಕ್ಷನಾಗಿ ನಿನ್ನೆ ಹೇಳಿದಂತೆ 4 ಶ್ಲೋಕ ಭಾಗವತ ಉಪದೇಶ ಮಾಡಿ ದ್ವಿತೀಯ ಪರಾರ್ಧದ ಸೃಷ್ಟಿ ನೀವು ಮಾಡ್ರಿ ಅಂತಂದು. ಯಾಕೆ 50 ವರ್ಷ ತಪಸ್ಸು ಮಾಡಿದರು, ಅಲ್ಲಿಗೆ ಪ್ರಥಮ ಪರಾರ್ಧ ಮುಗೀತು. ಪರ ಅಂದರೆ ಬ್ರಹ್ಮದೇವರ 100 ವರ್ಷ, ಅದಕ್ಕೆ ಪರಕಾಲ ಅಂತ ಹೆಸರು. ಪರಕಾಲ ಅಂದರೆ 100 ವರ್ಷ. ಅದರಲ್ಲಿ 2 ಭಾಗ, ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ. ಮೊದಲನೇ ಅರ್ಧ ಮುಗೀತು, 50 ವರ್ಷ ಮುಗೀತು, ಇವರು ತಪಸ್ಸು ಮುಗೀತು. ಪರಮಾತ್ಮ ಆದೇಶ ಮಾಡಿ ನೀವು ಸೃಷ್ಟಿ ಮಾಡಿ, ನಾನೇ ನಿಮ್ಮೊಳಗೆ ನಿಂತುಕೊಂಡು ಮಾಡಿಸ್ತೇನೆ ಅಂತ ಹೇಳಿದ. ಭಗವಂತ ಪ್ರವೇಶ ಮಾಡಿದ. ಬ್ರಹ್ಮದೇವರಿಂದ ದ್ವಿತೀಯ ಪರಾರ್ಧದಲ್ಲಿ ಸೃಷ್ಟಿಯಾಯಿತು. ಈಗ ನಾವೆಲ್ಲ ಇರೋದು ದ್ವಿತೀಯ ಪರಾರ್ಧ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಅಂತ ಸಂಕಲ್ಪ ಮಾಡ್ತೀವಿ. ಇದು ದ್ವಿತೀಯ ಪರಾರ್ಧ. ಬ್ರಹ್ಮದೇವರ 50 ವರ್ಷ ಮುಗಿದು 51ನೇ ವರ್ಷ ಬ್ರಹ್ಮದೇವರು ಮಾಡಿದ ಸೃಷ್ಟಿಯಲ್ಲಿ ನಾವಿದ್ದೇವೆ. ಮೊಟ್ಟ ಮೊದಲು ಬ್ರಹ್ಮದೇವರು ದ್ವಿತೀಯ ಪರಾರ್ಧದಲ್ಲಿ ಸೃಷ್ಟಿ ಮಾಡಿದ್ದೇನು? ನಮಗೂ ಬ್ರಹ್ಮದೇವರಿಗೂ ಇಷ್ಟೇ ವ್ಯತ್ಯಾಸ. ಅವರು 50 ವರ್ಷ ತಪಸ್ಸು ಮಾಡಿದರು, ಆಮೇಲೆ ಸೃಷ್ಟಿ ಶುರು ಮಾಡಿದರು. ನಾವು ಸೃಷ್ಟಿಯೆಲ್ಲ 50 ವರ್ಷ ಮಾಡಿ ಆಮೇಲೆ ತಪಸ್ಸು ಮಾಡ್ತೀವಿ. ಇದು ಮನುಷ್ಯರ ವ್ಯತ್ಯಾಸ. ಬ್ರಹ್ಮದೇವರು ಮೊದಲೇ ತಪಸ್ಸು ಮಾಡಿಬಿಟ್ರು, ಆಮೇಲೆ ಸೃಷ್ಟಿ ಶುರು ಮಾಡಿದರು. ಸಸರ್ಜಾಗ್ರೇಂದ್ರ ತಾಮಿಶ್ರಂ ಅಥ ತಾಮಿಶ್ರಮಾಧಿಕೃತ ಮಹಾಮೋಹಂಚ ಮೋಹಂಚ ತಮಶ್ಚ ಅಜ್ಞಾನವೃತ್ತಯ. 5 ರೀತಿಯಾದ ಅಜ್ಞಾನವನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು. 5 ವಿಧವಾದ ಅಜ್ಞಾನ. ಹೋಗಿ ಹೋಗಿ ಮೊದಲು ಸೃಷ್ಟಿ ಮಾಡುವಾಗ ಅಜ್ಞಾನ ಸೃಷ್ಟಿ ಮಾಡಿದರು. ಯಾಕೆ ಅಂದರೆ ದುರ್ಜನಂ ಪ್ರಥಮಂ ಒಂದೇ ಅಂತ ಒಂದು ಗಾದೆ. ದುರ್ಜನರು ಏನಾದರೂ ಬಂದರೆ ಮೊದಲು ಅವ್ರದ್ದು ತಾಂಬೂಲ ಕೊಟ್ಟು ಕಳಿಸಿಬಿಡ್ಬೇಕು, ಆಮೇಲೆ ಸಜ್ಜನರಿಗೆ ಊಟಕ್ಕೆ ಹಾಕಿ. ಇಲ್ಲದಿದ್ದರೆ ಕಿರಿಕಿರಿ ಮಾಡ್ತಾರೆ, ನಾವು ಅಲ್ಲೇ ಕೊಡ್ತೀವಿ. ದುರ್ಜನರನ್ನು ಮೊದಲು ಮುಗಿಸಿಬಿಡ್ಬೇಕು. ದುಷ್ಟ ಜೀವರಿಗೋಸ್ಕರ ಅವರಿಗೆ ಸಾಧನೆ ಆಗಲಿ ಅಂತ ಹೇಳಿ ಅಜ್ಞಾನವನ್ನು ಸೃಷ್ಟಿ ಮಾಡಿ 5 ತರಹದ ಅಜ್ಞಾನ: ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ ಒಂದಕ್ಕಿಂತ ಒಂದು ಘೋರ ಅಜ್ಞಾನ. ತಮಸ್ಸು ಅಂದರೆ ಏನೂ ಗೊತ್ತಿಲ್ಲ ಅನ್ನೋದು ತಮಸ್ಸು, ಅದು ಸ್ವಲ್ಪ ವಾಸಿ. ಏನಾದರೂ ಕೇಳಿದ್ರೆ ಏನು ಗೊತ್ತಿಲ್ಲಪ್ಪ ನಮಗೆ ಅಂದರೆ ವಾಸಿ. ಮೋಹ ಅಂದರೆ ತಪ್ಪು ಹೇಳಿಬಿಡೋದು, ಅದು ಇನ್ನೂ ಗೋಳು. ಅದಕ್ಕಿಂತ ಘೋರವಾದದ್ದು ಮಹಾಮೋಹ. ತಪ್ಪು ಹೇಳಿದ್ದನ್ನು ಇದೇ ಸರಿ ಅಂತ ಪ್ರೂವ್ ಮಾಡೋದು ಬೇರೆ, ಇಲ್ಲ ಇದೇ ಸರಿ ಅಂತ ವಾದ ಮಾಡೋದು. ಅದಕ್ಕಿಂತ ಘೋರವಾದ್ದು ಸರಿಯಾಗಿ ಯಾರು ಹೇಳೋರಿದ್ದರೆ ಅವ್ರ ಮೇಲೆ ಸಿಟ್ಟು ಮಾಡೋದು. ಅದಕ್ಕಿಂತಲೂ ಘೋರವಾದದ್ದು ಪ್ರಾಣಾಂತಿಕ ದ್ವೇಷ, ಅವ್ರ ಪ್ರಾಣ ತೆಗೆಯೋ ತನಕ ಅವ್ರನ್ನ ಬಿಡೋದು. ಇಂಥ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ರು ತಾಮಸ ಜೀವರಿಗೆ, ದುಷ್ಟ ಜೀವರಿಗೆ. ಆಮೇಲೆ ಬ್ರಹ್ಮದೇವರು ಮತ್ತೆ ಪರಮಾತ್ಮನ ಧ್ಯಾನ ಮಾಡಿ, ಧ್ಯಾನದಿಂದ ತಮ್ಮ ಮನಸ್ಸನ್ನು ಪವಿತ್ರ ಮಾಡಿಕೊಂಡು ಆ ಧ್ಯಾನಪೂತವಾದ ಮನಸ್ಸಿನಿಂದ ಮತ್ತೆ 4 ಮಂದಿಯನ್ನು ಹುಟ್ಟಿಸಿದರು. ಇದು ಒಳ್ಳೆಯ ಸೃಷ್ಟಿ ಆಯಿತು. ಯಾಕೆ? ದೇವರ ಧ್ಯಾನ ಮಾಡಿ ಸೃಷ್ಟಿ ಮಾಡಿದರು. ಭಗವದ್ ಧ್ಯಾನಪೂತೇನ ಮನಸಾನ್ಯ ಅಂತತೋ ಸೃಜತ್. ಆಗ ಹುಟ್ಟಿದವರೇ ಸನಕಾದಿಗಳು. ಸನಕಂಚ ಸನಂದಂಚ ಸನಾತನ ಮಥಾತ್ಮಭೂ ಸನತ್ಕುಮಾರಂಚ ಮುನಿ ನಿಷ್ಕ್ರಿಯಾನ್ ಊರ್ಧ್ವರೇ. 4 ಮಕ್ಕಳು ಹುಟ್ಟಿದರು: ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ. ಇವರು ಮಾನಸಪುತ್ರರು. ಅದು ಎಂಥ ಮನಸ್ಸು! ಬ್ರಹ್ಮದೇವರ ಧ್ಯಾನ ಮಾಡಿ ಪವಿತ್ರವಾದ ಮನಸ್ಸಿನಿಂದ ಹುಟ್ಟಿದವರು. ಇದು ಪರಮಾತ್ಮನ ಸೃಷ್ಟಿಕಾಲ. ಅಂದರೆ ದ್ವಿತೀಯ ಪರಾರ್ಧ ಭಗವಂತ ಸೃಷ್ಟಿ ಮಾಡಬೇಕು ಅಂತ ಹೊರಟವನು. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಮುಂದೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದು. ಅವರು 4 ಮಂದಿಯನ್ನು ಹುಟ್ಟಿಸಿದರು, ಅವ್ರಿಗೆ ಜವಾಬ್ದಾರಿ ಕೊಟ್ಟರು, ಮುಂದಿನ ಪ್ರಪಂಚ ನೀವು ಹುಟ್ಟಿಸ್ರಿ ಅಂತ. ಆದರೆ ಬ್ರಹ್ಮದೇವರ ಮಾತು ಮೀರಿದರು ಅವರು 4 ಮಂದಿ. ನಮಗೆ ಈ ಸಂಸಾರ, ಮದುವೆ, ಸೃಷ್ಟಿ ಇದೆಲ್ಲ ಬೇಡ, ನಾವು ಸನ್ಯಾಸಿಗಳಾಗ್ತೇವೆ ಅಂತ ಸನ್ಯಾಸ ಧರ್ಮಕ್ಕೆ ಹೋದರು ಅವರು.
ಆಗ ಬ್ರಹ್ಮದೇವರು ಕ್ಷಣಕಾಲ ಸಿಟ್ಟಾದಂತೆ. ಸಿಟ್ಟು ಅನ್ನೋದು ಬ್ರಹ್ಮದೇವರಿಗೆ ಇಲ್ಲ, ಅದು ರಜೋಗುಣದ ಸ್ವಭಾವ, ರಾಜಸ ಅದು. ಆದರೆ ಬ್ರಹ್ಮದೇವರು ಮುಂದಿನ ಪ್ರಪಂಚದಲ್ಲಿ ಸಿಟ್ಟು ಅನ್ನೋದೊಂದು ಇರಲಿ ಅಂತ ಹೇಳಿ ತಾವು ಮೊದಲು ಸೃಷ್ಟಿ ಮಾಡಿ ಸಿಟ್ಟನ್ನು ತೋರಿಸಿದ್ರಷ್ಟೆ. ಮುಂದಿನ ಪ್ರಪಂಚಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಸಿಟ್ಟು ಮಾಡಿದಂತೆ ಮಾಡಿದರು. ಆ ಸಿಟ್ಟಿನಿಂದ ರುದ್ರದೇವರು ಹುಟ್ಟಿದರು. ರುದ್ರಶ್ಚ ಕ್ರೋಧ ಸಂಭವ, ಕ್ರೋಧ ದೇವತೆ ರುದ್ರದೇವರು. ಆ ರುದ್ರದೇವರಿಗೆ ಬ್ರಹ್ಮದೇವರು ಆಜ್ಞೆ ಮಾಡಿದರು, ನೀನಾದರೂ ಸೃಷ್ಟಿ ಮಾಡು ಅಂತ, ಮದುವೆ ಮಾಡ್ಕೋ, ಸೃಷ್ಟಿ ಮಾಡು. ರುದ್ರದೇವರು ಒಪ್ಪಿದರು. ಬ್ರಹ್ಮದೇವರ ಮಾತು ಒಪ್ಪಿ ಮದುವೆ ಮಾಡಿಕೊಂಡು ಸೃಷ್ಟಿ ಮಾಡಿದರು. ಭೂತಗಳನ್ನು ಸೃಷ್ಟಿ ಮಾಡಿದರು ರುದ್ರದೇವರು. ಇದು ಸೃಷ್ಟಿಯಾದ ಕ್ರಮ ಹೀಗೆ. ಮೊದಲು ಅಜ್ಞಾನ ಸೃಷ್ಟಿಯಾಯಿತು, ಆಮೇಲೆ ಸನಕಾದಿಗಳು ಹುಟ್ಟಿದರು, ಅವರು ಸನ್ಯಾಸಿಗಳಾದರು. ರುದ್ರದೇವರು ಹುಟ್ಟಿದರು, ಭೂತಗಳನ್ನು ಸೃಷ್ಟಿ ಮಾಡಿದರು. ಪರಮಾತ್ಮನೇ ಅಂದ ಸೃಷ್ಟಿ ಸಾಕು ಅಂತಂದು. ಭೂತಗಳನ್ನು ಹುಟ್ಟಿಸಿದರೆ ಇವುಗಳಿಗೆ ಆಹಾರ ಹಾಕೋರು ಯಾರು? ಜಗತ್ತನ್ನೇ ನುಂಗುವಂಥ ಭೂತ ಒಂದೊಂದು. ಇವನ್ನೆಲ್ಲ ಕರ್ಕೊಂಡು ಕೈಲಾಸಕ್ಕೆ ಹೋಗಿಬಿಡು ಅಂತ. ಅಲ್ಲಿ ಹೋಗಿ ತಪಸ್ಸು ಮಾಡು, ಮುಂದಿನ ಕಲ್ಪದಲ್ಲಿ ನೀನು ಶೇಷನಾಗಬೇಕು. ರುದ್ರದೇವರೇ ಮುಂದಿನ ಕಲ್ಪದ ಶೇಷ ಪದವಿಗೋಸ್ಕರ ಅಲ್ಲಿ ಹೋಗಿ ತಪಸ್ಸು ಮಾಡು, ಜೊತೆಗೆ ಭೂತಗಳನ್ನು ಕರ್ಕೊಂಡು ಹೋಗು ಅಂತ ರುದ್ರದೇವರು ಹೋದರು. ಆಮೇಲೆ ಅದು ಸರಿ ಹೋಗಲಿಲ್ಲ. ಆಮೇಲೆ ಚತುರ್ಮುಖ ಬ್ರಹ್ಮದೇವರು ತಮ್ಮ ದೇಹದ ಅವಯವಗಳಿಂದ ಪ್ರಜಾಪತಿಗಳು ಅಂತ ಪ್ರಜೆಗಳನ್ನು ಸೃಷ್ಟಿ ಮಾಡುವ ಪ್ರಜಾಪತಿಗಳನ್ನು ಹುಟ್ಟಿಸಿದರು. ಮರೀಚಿ, ಅತ್ರಿ, ಅಂಗಿರಸು, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ ಇವರನ್ನು ಹುಟ್ಟಿಸಿದರು. ಅವರಿಗೆಲ್ಲ ವೇದ ಇದನ್ನೆಲ್ಲ ಉಪದೇಶ ಮಾಡಿದರು. ತಮ್ಮ ದೇಹದ ಅವಯವಗಳಿಂದ ಹುಟ್ಟಿದರು. ಮಾನವರನ್ನು ಹುಟ್ಟಿಸೋಣ ಅಂತ ವಿಚಾರ ಮಾಡಿ ತಮ್ಮ ದೇಹವನ್ನು ಎರಡು ಭಾಗ ಮಾಡಿಕೊಂಡು, ಒಂದು ಭಾಗದಿಂದ ಸ್ವಯಂಭೂಮನು, ಒಂದು ಪುರುಷ ದೇಹ, ಇನ್ನೊಂದು ಭಾಗದಿಂದ ಸ್ತ್ರೀ ದೇಹ, ಹೀಗೊಂದು ಜೋಡಿಯನ್ನು ಹುಟ್ಟಿಸಿದರು. ಆ ಜೋಡಿನೇ ಸ್ವಯಂಭೂಮನು ಶತರೂಪ ಅನ್ನೋ ಮೊದಲನೇ ಜೋಡಿಯದು. ಆ ಸ್ವಯಂಭೂಮನು ಶತರೂಪಿಯೊಂದಿಗೆ ಸೇರಿ ಮಾನವರನ್ನು ಹುಟ್ಟಿಸಿದ. ಆ ಮನುವಿನಿಂದ ಬಂದದ್ದರಿಂದ ನಾವೆಲ್ಲ ಮಾನವರು ಅಂತ. ಮನು ಸ್ವಯಂಭೂಮನು ಅಂದರೆ ಬ್ರಹ್ಮದೇವರ ಮಗ, ಶತರೂಪಿಯನ್ನು ಮದುವೆ ಮಾಡಿಕೊಂಡ, ಮಾನವರನ್ನು ಹುಟ್ಟಿಸಬೇಕು ಅಂತ ಹೊರಟ. ಆದರೆ ಮಾನವರಿಗೆ ಭೂಮಿ ಬೇಕು, ಭೂಮಿ ಇದ್ದಿಲ್ಲ. ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದರು, ಪರಮಾತ್ಮನೇ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದ. ಮಧ್ಯದಲ್ಲಿ ಭೂಲೋಕ, ಮೇಲೆ ಭೂಲೋಕದ ಮೇಲೆ ಭೂವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ ಲೋಕ, ಇದೆಲ್ಲ ಮೇಲಿಂದು. ಭೂಮಿಯಲ್ಲಿ ಒಂದೊಂದು ಸಣ್ಣ ಸಣ್ಣ ತೆಗ್ಗುಗಳಿದ್ದ ಹಾಗೆ, ಹೊಂಡಗಳಿದ್ದ ಹಾಗೆ ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ ಲೋಕ. ಈ ಭೂಮಿ ಒಂದು ಸಲ ಭಾರಕ್ಕೆ ಸಮುದ್ರದಲ್ಲಿ ಮುಳುಗೋಯಿತು. ಅದು ಆವಾಗಲೇ ಸರಿಯಾಗಿ ಸ್ವಯಂಭೂಮನು ಮಾನವರನ್ನು ಹುಟ್ಟಿಸಬೇಕು, ಭೂಮಿ ಮುಳುಗಿದೆ. ಎಲ್ಲಿ ಹುಟ್ಟಿಸ್ಬೇಕು ಮಾನವರನ್ನು? ಭೂಮಿನೇ ಇಲ್ಲ. ರಾಕ್ಷಸರು, ಯಕ್ಷರು, ಪಕ್ಷಿಗಳು ಇವೆಲ್ಲ ಆಕಾಶದಲ್ಲಿ ಇರ್ತಾರೆ, ಮಾನವರಿಗೆ ಸಾಧ್ಯ ಇಲ್ಲ. ಭೂಮಿನೇ ಬೇಕು. ಭೂಮಿ ಮುಳುಗಿದೆ ಸಮುದ್ರದಲ್ಲಿ. ಸ್ವಯಂಭೂಮನು ಬ್ರಹ್ಮದೇವರ ಹತ್ರ ಹೇಳಿದ, ನೀವೇನೋ ಆಜ್ಞೆ ಮಾಡಿದಿರಿ ಮಾನವರನ್ನು ಹುಟ್ಟಿಸ್ರಿ ಅಂತ, ಭೂಮಿನೇ ಇಲ್ವಲ್ಲ. ಆಗ ಬ್ರಹ್ಮದೇವರು ಪರಮಾತ್ಮನನ್ನು ಮೊರೆ ಹೋಗರು. ಭೂಮಿ ಸಮುದ್ರದಲ್ಲಿ ಮುಳುಗಿದೆ. ಹೇಗೆ ಹಾಲಿನಲ್ಲಿ ಕೆನೆ ಮುಳುಗ್ತದಲ್ಲ, ಮೇಲೆ ಕೆನೆ ಕಟ್ಟಿರ್ತದೆ, ದಪ್ಪನ ಕೆನೆ, ಕೆಲವು ಸಲ ಕೆನೆ ಹಾಲಿನಲ್ಲಿ ಮುಳುಗ್ತದೆ. ಹಾಗೆ ಘನೋದಕ ಸಮುದ್ರ ಅಂತ ಒಂದು ದೊಡ್ಡ ಸಮುದ್ರ ಇದೆ, ಆಳದ ಸಮುದ್ರ ಭಾಗವತದ ಪ್ರಕಾರ. ಆ ಸಮುದ್ರದ ಮೇಲೆ ನೀರಿನ ಹಾಲಿನ ಮೇಲೆ ಕೆನೆಗಟ್ಟಿದ ಹಾಗೆ ಭೂಮಿ ಇರೋದು. ಆ ಭೂಮಿ ಮುಳುಗಿತು. ಎತ್ತಬೇಕು, ಬಹಳ ವಿಸ್ತಾರ ಭೂಮಿ. 7,28,00,000 ಯೋಜನ, ಹಾಗೆ ತಿರ್ರೆ 14,000 ಈ ರೀತಿ ಬರ್ತದೆ ಲೆಕ್ಕ. ಯೋಜನ ಅದು. ಒಂದು ಯೋಜನ ಅಂದರೆ 7 ಮೈಲು.
ಇಷ್ಟು ವಿಸ್ತಾರವಾದ ಭೂಮಿ ಸಮುದ್ರದಲ್ಲಿ ಮುಳುಗಿದೆ. ಕಥಮೇನಾಂ ಸಮನ್ನೇಶ್ಯೆ ಇತಿ ದದ್ದೌ ಧಿಯಾಚರಂ. ಹೇಗಿದನ್ನು ಎತ್ತಲಿ ಅಂತ ಬ್ರಹ್ಮದೇವರು ಯೋಚನೆ ಮಾಡಿ ಪರಮಾತ್ಮನಿಗೆ ಶರಣ ಹೋದರು. ಆಗ ಪರಮಾತ್ಮ ಪ್ರಸನ್ನನಾದ. ಆ ಪರಮಾತ್ಮನ ಅದು ಸ್ವಯಂಭವವನ್ನು ಬ್ರಹ್ಮದೇವರನ್ನು ಶರಣಾಗತರಾದರು. ಬ್ರಹ್ಮದೇವರು ಪರಮಾತ್ಮನನ್ನು ಧ್ಯಾನ ಮಾಡಿದರು. ಆಗ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಪರಮಾತ್ಮ ವರಾಹ ರೂಪದಿಂದ ಪ್ರಾದುರ್ಭಾವನಾದ. ಮೊಟ್ಟ ಮೊದಲಿನ ಅವತಾರ ಅಂದರೆ ವರಾಹ ಅವತಾರ. ಬ್ರಹ್ಮದೇವರು ಭೂಮಿ ಎತ್ತಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರುವಾಗ ಬ್ರಹ್ಮದೇವರ ಮೂಗಿನಿಂದಲೇ ವರಾಹ ಹಂದಿ ಕೆಳಗೆ ಬಿತ್ತು. ಗಜ ಮಾತ್ರ ಪ್ರವೃದ್ಧೆ. ಹೊರಗೆ ಬರುವಾಗ ಹೆಬ್ಬೆರಡು ಗಾತ್ರ, ಬಂದ ಕೂಡಲೇ ಅಣೋರಣೀಯ ಮಹತೋ ಮಹೀಯ, ದೊಡ್ಡ ಆನೆಯಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೀತು ಹಂದಿ. ಆ ವರಾಹ ಬಿಳಿ ಬಣ್ಣದ ವರಾಹ, ಶ್ವೇತವರಾಹ. ಆ ಶ್ವೇತವರಾಹ ರೂಪಿ ಪರಮಾತ್ಮ ಸಮುದ್ರದಲ್ಲಿ ಮುಳುಗಿ ಅಲ್ಲಿ ಮೊದಲೇ ಮುಳುಗಿದಂಥ ಭೂಮಿಯನ್ನು ಮೇಲಕ್ಕೆತ್ತಿಟ್ಟ. ಅದಕ್ಕೆ ಸ್ವಯಂಭವ ಮನುವಿನ ನಂತರದಲ್ಲೆಲ್ಲ ಶ್ವೇತವರಾಹ ಕಲ್ಪ ಅಂತ ಹೆಸರು ಬಂತಹ ಕಾಲಕ್ಕೆ. ಯಾಕೆ ಮೊಟ್ಟ ಮೊದಲಾದ ಅವತಾರ ಶ್ವೇತವರಾಹ. ಅವನಿಂದ ಪ್ರಾರಂಭ ಮಾಡಿಕೊಂಡು ಇದು ಶ್ವೇತವರಾಹ ಕಲ್ಪ. ಆದಿವರಾಹ ಅಂತಲೂ ಕರೀತಾರೆ. ಯಾಕೆ ಮೊದಲು ವರಾಹ ಅವತಾರ ಇದೆ. ಭೂಮಿಯನ್ನು ಎತ್ತಿದ್ರಿಂದ ಭೂವರಾಹ ಅಂತಲೂ ಕೂಡ ಕರೀತಾರೆ. ಹೀಗೆ ವರಾಹ ದೇವರ ಅವತಾರ ಮಾಡಿ ಭೂಮಿಯನ್ನು ಎತ್ತಿದ್ರು. ಏನಿದರ ಸಂದೇಶ ಅಂತ ರಾಯರು ಹೇಳ್ತಾರೆ ಮಂತ್ರಾಲಯ ಪ್ರಭುಗಳು. ಆದಿಸೂಕರ ಧರೋದ್ಧರಣಂತೆ ಸಿಂಧು ಬಂಧು ಜಠರಾಚ್ಯುತಿ ಗೀತಂ ಮಾದೃಶಾಂ ಭವ ಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈ ಮಹಾಸೂಕರ. ವರಾಹರೂಪಿಯಾದ ಪರಮಾತ್ಮ ಸಮುದ್ರದಲ್ಲಿ, ಘನೋದಕ ಸಮುದ್ರದಲ್ಲಿ ಮುಳುಗಿದ ಭೂಮಿಯನ್ನೇ ಮೇಲಕ್ಕೆತ್ತಿದ್ದಿ. ನಾವು ಅಲ್ಪರು ಸಂಸಾರ ಸಾಗರದಲ್ಲಿ ಮುಳುಗಿದ್ದೇವೆ, ವ್ಯವಹಾರದಲ್ಲಿ ಮುಳುಗಿದ್ದೇವೆ, ಯಾವುದ್ಯಾವುದೋ ಸಂಕಟದಲ್ಲಿ ಮುಳುಗಿದ್ದೀವಿ. ನಮ್ಮನ್ನು ಉದ್ಧಾರ ಮಾಡೋದು ನಿನಗೇನು ಕಷ್ಟ? ಇಡೀ ಭೂಮಂಡಲವನ್ನೇ ಉದ್ಧಾರ ಮಾಡಿದವನು ನನ್ನಂಥ ಒಬ್ಬ ವ್ಯಕ್ತಿಯನ್ನು ಉದ್ಧಾರ ಮಾಡಲಿಕ್ಕಾಗೋದಿಲ್ವಾ? ನಾವು ಕೂಡ ಕಷ್ಟದ ಸಾಗರದಲ್ಲಿ ಮುಳುಗಿದ್ದೀವಿ, ಉದ್ಧಾರ ಮಾಡು ಅಂತ ಕೇಳ್ಕೊತಾರೆ. ಹೀಗೆ ವರಾಹ ಅವತಾರ, ಭೂಮಿ ಉದ್ಧಾರ ಆಯಿತು. ಇದೇ ಸಂದರ್ಭದಲ್ಲಿ 7ನೇ ಮನ್ವಂತರಲ್ಲಿ ನಡೆದಂಥ ವರಾಹ ಅವತಾರನೂ ಹೇಳ್ತಾರೆ. ಇದು ಸ್ವಯಂಭವ ಮನ್ವಂತರದ್ದು, ಅಂದರೆ ಸ್ವಯಂಭವಮನು ಹುಟ್ಟಿದಾಗ ಆದದ್ದು. ಆಮೇಲೆ ಅವನ ಕಾಲ ಪೂರ್ತಿ ಕಳೀತು. ಸ್ವಯಂಭವ ಮನ್ವಂತರ ಅಂತ 71 ಮಹಾಯುಗ ಮುಗಿತು. ಆಮೇಲೆ ಮತ್ತೊಂದು 71 ಮಹಾಯುಗದ ಚಕ್ರ ತಿರುಗಿತು. ಅದು ಸ್ವಾರೋಚಿಷ ಮನ್ವಂತರ. ಉತ್ತಮ ಮನ್ವಂತರ ಅಂತ ಇನ್ನೊಂದು 71 ಮಹಾಯುಗದ ಚಕ್ರ ತಿರುಗಿತು. ಆಮೇಲೆ ತಾಪಸ ಮನ್ವಂತರ ಅಂತಾಯಿತು, ರೈವತ ಮನ್ವಂತರ ಅಂತಾಯಿತು. ಆಮೇಲೆ ಚಾಕ್ಷುಷ ಮನ್ವಂತರ ಅಂತ, ಅದು 71 ಮಹಾಯುಗ. ಈಗ ನಡೀತಾ ಇರೋದು 7ನೇದು ವೈವಸ್ವತ ಮನ್ವಂತರ. ಒಂದೊಂದು ಮನ್ವಂತರ ಆಗಬೇಕಾದ್ರೆ 71 ಸಲ ಆ ಚಕ್ರ ತಿರುಗಬೇಕು. ಕೃತ, ತ್ರೇತ, ದ್ವಾಪರ, ಕಲಿಯುಗ 4 ಚಕ್ರ 71 ಸಲ ತಿರುಗಿದರೆ ಒಂದು ಮನ್ವಂತರ. ಈಗ 7ನೇ ಮನ್ವಂತರ ನಡೀತಾ ಇದೆ. ಬ್ರಹ್ಮದೇವರ 51ನೇ ವರ್ಷದ ಮೊದಲನೇ ದಿನ ಶ್ವೇತವರಾಹ ಕಲ್ಪದಲ್ಲಿ. ಒಟ್ಟು ಒಂದು ದಿನದಲ್ಲಿ 14 ಮನ್ವಂತರ ಆಗಬೇಕು. ಬ್ರಹ್ಮದೇವರ ಮೊದಲನೇ ದಿನ ಮುಗಿಬೇಕಾದ್ರೆ 14 ಮನ್ವಂತರ ಆಗಬೇಕು. ಈಗ 6 ಮುಗಿದು 7ನೇದು ನಡೀತಾ ಇದೆ. ಅದರಲ್ಲಿ 28ನೇ ರೌಂಡಲ್ಲಿ ಇದ್ದೀವಿ. 28ನೇ ಕಲಿಯುಗ ಈಗ ಬಂದಿರೋದು. ಮತ್ತೆ 29ನೇ ತ್ರೇತ, ದ್ವಾಪರ ಎಲ್ಲ ಆಗಬೇಕು. ಈ 28ನೇ ಏನು ಯುಗ ಇದೆ, ಇದು ಮನ್ವಂತರ ಇದೆ. ಈ 7ನೇ ಮನ್ವಂತರ ವೈವಸ್ವತ ಮನ್ವಂತರ. ಈ ಮನ್ವಂತರದಲ್ಲಿ ಮತ್ತೊಬ್ಬ ಹಿರಣ್ಯಾಕ್ಷ ಅಂತ ಬಂದ. ಮೊದಲನೇ ಸಲ ತಾನೇ ಮುಳುಗಿತ್ತು ಭೂಮಿ. ಭಗವಂತ ಬ್ರಹ್ಮದೇವರ ಪ್ರಾರ್ಥನೆ ಪ್ರಕಾರ ಎತ್ತಿದ. ಆದಿ ಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಬ್ರಹ್ಮದೇವರ ಮಗ. ಅವನು ಯುದ್ಧಕ್ಕೆ ಬಂದ, ಎತ್ತಬೇಡ ಅಂತ. ಮುಳುಗಿದೆ ಹಾಗೆ ಇರಲಿ, ಎತ್ತಬೇಡ ಅಂತ ಯುದ್ಧಕ್ಕೆ ಬಂದವ. ಇವನು ಅವನನ್ನು ವಧೆ ಮಾಡಿ ಪರಮಾತ್ಮ ಎತ್ತಿದ. ಅವನ ಆವೇಶವುಳ್ಳವನು ಮತ್ತೊಬ್ಬ ದೈತ್ಯ ಹಿರಣ್ಯಾಕ್ಷ ಅಂತ 7ನೇ ಮನ್ವಂತರದಲ್ಲಿ ಬಂದ.
ದಿತಿದೇವಿಯ ಮಗ. ಕಶ್ಯಪ ದಿತಿದೇವಿಯಲ್ಲಿ ಹುಟ್ಟಿದ ಮಗ, ದೈತ್ಯ ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನ ತಮ್ಮ. ಅವನಲ್ಲಿ ಆದಿಹಿರಣ್ಯಾಕ್ಷನ ಆವೇಶ. ಅವನು ಚಾಪೆ ಸುತ್ತಿದ ಹಾಗೆ ಸುತ್ತಿ ಭೂಮಿಯನ್ನು ಮುಳುಗಿಸ್ತಾನೆ. ಆವಾಗ ತಾನೇ ಮುಳುಗಿತ್ತು, ಪರಮಾತ್ಮ ಎತ್ತಿಬಿಟ್ಟ. ಆ ಸಿಟ್ಟಿನಿಂದ ತಾನೇ ದೈತ್ಯ ಹಿರಣ್ಯಾಕ್ಷನಲ್ಲಿ ಆವಿಷ್ಟನಾಗಿ ಚಾಪೆ ಸುತ್ತಿದ ಹಾಗೆ ಸುತ್ತಿ ಮುಳುಗಿಸಿದ. ಎಲ್ಲ ಜೀವರೆಲ್ಲ ಒಳಗೆ ಇದ್ದಾರೆ. ಭೂಮಿ ಸುತ್ತಿಬಿಟ್ಟ. ಅಷ್ಟು ವಿಶಾಲವಾದ್ದು ಸುತ್ತಿ ಮುಳುಗಿಸಿದ. ಕೆಲವು ಸಲ ಚಾಪೆ ಬಿಡಿಸಿದಾಗ ಗೊತ್ತಾಗುತ್ತೆ ಒಳಗೆ ಏನೇನಿತ್ತು ಅಂತ. ಹಲ್ಲಿ ಜಿರುಳೆ ಎಲ್ಲ ಬಿಡಿಸಿದಾಗ ಗೊತ್ತಾಗ್ತದೆ. ಎಲ್ಲ ಇದ್ದಂಗೆ ಸುತ್ತಿಬಿಟ್ಟಿರ್ತಾರೆ, ಜಮಖಾನ, ಚಾಪೆ. ಹಾಗೆ ಭೂಮಿಯನ್ನು ಸುತ್ತಿ ಮುಳುಗಿಸಿಬಿಟ್ಟ. ಆಗ ಪರಮಾತ್ಮ ಮತ್ತೆ ನೀಲವರಾಹನಾಗಿ ಅವತಾರ ಮಾಡಿದ. 7ನೇ ಮನ್ವಂತರದಲ್ಲಿ ಸ್ವಲ್ಪ ಒಲವು ಕಡೆ ನೀಲವರಾಹ ಅಂದರೆ ಅಷ್ಟೊತ್ತಿಗೆ ಮತ್ಸ್ಯಾವತಾರ, ಕೂರ್ಮಾವತಾರ ಮುಗಿದು 3ನೇದ್ದು ನೀಲವರಾಹ. ಅದು ಆದಿವರಾಹ. ಈ 7ನೇ ಮನ್ವಂತರದಲ್ಲಿ ಆದದ್ದು ನೀಲವರಾಹ. ಮತ್ಸ್ಯ ಕೂರ್ಮೋ ವರಾಹಶ್ಚ ಅಂತ ಶ್ಲೋಕ ಹೇಳ್ತೀವಿ. ಅದರಲ್ಲಿ 3ನೇದ್ದು ನೀಲವರಾಹ. ಅವನು ಬಂದು ಮತ್ತೆ ಆ ದೈತ್ಯ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಎತ್ತಿಡು. ಹೀಗೆ 2 ಸಲ ಭೂಮಿಯನ್ನು ಉದ್ಧಾರ ಮಾಡಿದ ಪರಮಾತ್ಮ. ಒಮ್ಮೆ ಸ್ವಯಂಭೂ ಮನ್ವಂತರದ ಆದಿಯಲ್ಲಿ ಸೃಷ್ಟಿಯಾಗುವಾಗ, ಮಾನವರ ಸೃಷ್ಟಿಗಿಂತ ಮೊದಲೇ, ಅದು ಶ್ವೇತವರಾಹ. ಆಮೇಲೆ 7ನೇ ಮನ್ವಂತರದಲ್ಲಿ ಎಲ್ಲ ಸೃಷ್ಟಿ ಆದಮೇಲೆ 7ನೇ ಮನ್ವಂತರದಲ್ಲಿ ನೀಲವರಾಹನಾಗಿ ಬಂದ. ದೈತ್ಯ ಹಿರಣ್ಯಾಕ್ಷ ಭೂಮಿ ಮುಳುಗಿಸಿದ್ದು. ಆಗ ಒಂದು ಪ್ರಶ್ನೆ ಬಂತು. ದೈತ್ಯ ಹಿರಣ್ಯಾಕ್ಷ ಕಶ್ಯಪ ಋಷಿಗಳ ಮಗ, ದಿತಿದೇವಿಯಲ್ಲಿ ಹುಟ್ಟಿದ ಮಗ, ಯೋಗ್ಯ ದಂಪತಿಗಳು. ಅವರ ಮಗ ಹಿರಣ್ಯಾಕ್ಷ ಭೂಮಿ ಮುಳುಗಿಸುವಂಥ ಕೆಲಸ ಮಾಡಿದ್ನಲ್ಲ, ಎಂಥ ನೀಚ ಕೆಲಸವು. ಏನೋ ಕೆಲವು ವ್ಯಕ್ತಿಗಳನ್ನು ಮುಳುಗಿಸಿಬಿಡ್ತಾರೆ, ಸಾಲಾಗಿಲ್ಲ ತಗೊಂಡು, ಅಥವಾ ಬ್ಯಾಂಕ್ ಮುಳುಗಿಸ್ತಾರೆ, ದೇಶ ಮುಳುಗಿಸಿಬಿಡ್ತಾರೆ ಬೇಕಾದ್ರೆ. ಇವನು ಭೂಮಿನೇ ಮುಳುಗಿಸಿಬಿಟ್ಟ. ಎಂಥ ನೀಚ, ಹೇಗೆ ಹುಟ್ಟಿದ ಕಶ್ಯಪರ ಮಗನಾಗಿ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಒಂದು ಧರ್ಮ ಸೂಕ್ಷ್ಮ ಹೇಳಿದ್ದಾರೆ ಭಾಗವತದಲ್ಲಿ. ಕಶ್ಯಪ ಋಷಿಗಳು, ದಿತಿದೇವಿ ಇಬ್ಬರು ದಂಪತಿಗಳು. ಒಮ್ಮೆ ಕಶ್ಯಪ ಋಷಿಗಳು ದಿತಿದೇವಿಯ ಒತ್ತಾಯಕ್ಕೆ ಮಣಿದು ಸಂಧ್ಯಾಕಾಲದಲ್ಲಿ ಅವಳಿಗೆ ಗರ್ಭಧಾರಣೆ ಆಗುವ ಹಾಗೆ ಮಾಡಿದರು. ದಿತಿದೇವಿ ಕಶ್ಯಪರಿಂದ ಸೂರ್ಯ ಮುಳುಗುವ ಸಂಧ್ಯಾಕಾಲದಲ್ಲಿ ಗರ್ಭ ಧರಿಸಿದ್ದು. ಬಹಳ ಘೋರವಾದ ಕಾಲ ಸಂಧ್ಯಾಕಾಲ. ದೇವರನ್ನು ಧ್ಯಾನ ಮಾಡಬೇಕಷ್ಟೆ. ಅಂಥ ಸಂಧ್ಯಾಕಾಲದಲ್ಲಿ ಗರ್ಭ ಧರಿಸಿದ್ದರಿಂದ ಇಂಥ ನೀಚ ಮಕ್ಕಳು ಹುಟ್ಟಿದ್ರು. 4 ಕೆಲಸ ಸಂಧ್ಯಾಕಾಲದಲ್ಲಿ ಮಾಡಬಾರದು ಅಂತ ಧರ್ಮಶಾಸ್ತ್ರ. 4 ಖಲು ಕರ್ಮಾಣಿ ಸಂಧ್ಯಾಕಾಲೇ ವಿವರ್ಜಯೇತ್. ಆಹಾರಂ, ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕಾರ ಮಾಡಬಾರ್ದು, ವಿಷ ಆಗ್ತದಂತೆ. ಮೈಥುನಂ, ಗರ್ಭಾಧಾನ ನಿಷಿದ್ಧ. ಆಹಾರಂ ಮೈಥುನಂ ನಿದ್ರಾಂ, ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡಬಾರ್ದು, ಲಕ್ಷ್ಮಿ ಬಿಟ್ಟು ಹೋಗ್ತಾಳಂತೆ. ಆಹಾರಂ ಮೈಥುನಂ ನಿದ್ರಾಂ ಸ್ವಾಧ್ಯಾಯಂಚ ಚತುರ್ಥಕಂ, ವೇದಾಧ್ಯಯನ ಮಾಡಬಾರ್ದು. ವೇದ ಮಂತ್ರಗಳಿಂದ ಸಂಧ್ಯಾ ವಂದನೆ ಮಾಡಬೇಕಷ್ಟೇ ಹೊರತು ಅಧ್ಯಯನ ಮಾಡಬಾರ್ದು ಸಂಧ್ಯಾಕಾಲದಲ್ಲಿ. ಇವಳು ದಿತಿದೇವಿ ಕಶ್ಯಪರಿಂದ ಗರ್ಭ ಧರಿಸಿದ್ದು ಸಂಧ್ಯಾಕಾಲ. ಅದಕ್ಕೆ ಇಂಥ ನೀಚ ಮಕ್ಕಳು ಹುಟ್ಟಿದರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನನ್ನು ಪರಮಾತ್ಮ ಕೊಂದಿದ್ದಾನೆ. ಆದಿಹಿರಣ್ಯಾಕ್ಷನನ್ನು ಶ್ವೇತವರಾಹ ಕೊಂದ. ಆಮೇಲೆ ಮನು, ಸ್ವಯಂಭೂ ಮನು ಇವಳಲ್ಲಿ ಶತರೂಪಾದೇವಿಯಲ್ಲಿ 5 ಮಕ್ಕಳನ್ನು ಹುಟ್ಟಿಸಿ. 3 ಗಂಡು, ಅದು 2 ಗಂಡು 3 ಹೆಣ್ಣು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಪ್ರಿಯವ್ರತ, ಉತ್ತಾನಪಾದ. ಅದರಲ್ಲಿ ದೇವಹೂತಿ ಎನ್ನುವಳು 3 ಹೆಣ್ಣು ಮಕ್ಕಳಲ್ಲಿ ಸಣ್ಣವಳು. ಅವಳ ಕಥೆ ಬಹಳ ಮಾರ್ಮಿಕವಾದ. ಸಣ್ಣ ವಯಸ್ಸು. ಅವರಪ್ಪ ಮದುವೆ ಮಾಡಬೇಕು ಅಂತ ಹೊರಟಾಗ ದೇವಹೂತಿ ಹೇಳ್ತಾಳೆ, ನನ್ನನ್ನು ಯಾರ್ಯಾರೋ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಡ್ರಿ ಅಂತಂದವರು. ನನಗೆ ರಾಜಕುಮಾರ ಗಂಡ ಆಗೋದು ಬೇಡ, ಒಬ್ಬ ತತ್ವಜ್ಞಾನಿ ಗಂಡ ಆಗಬೇಕು ಅಂತ. ಒಬ್ಬ ವೈದಿಕ ತತ್ವಜ್ಞಾನ, ವೇದ ತತ್ವ ತಿಳಿದವನು ನನ್ನ ಗಂಡನಾಗಬೇಕು. ಆವಾಗ ನನ್ನ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ, ಮಾನವ ಜನ್ಮ.
ಒಬ್ಬ ರಾಜಕುಮಾರನನ್ನು ಮದುವೆ ಮಾಡಿಕೊಂಡ್ರೆ ಬೇಕಾದಷ್ಟು ತಿನ್ಬಹುದು, ಮಲಗಬಹುದು. ಆದರೆ ಮಾನವ ಜನ್ಮಕ್ಕೇ ಮೀಸಲಾದಂಥ ತತ್ವಜ್ಞಾನ ಬರೋದಿಲ್ಲ. ಇದು ಮಾನವ ಜನ್ಮ ಬಿಟ್ಟರೆ ಬೇರೆ ಜನ್ಮದಲ್ಲಿ ಇಲ್ಲ. ಪಶು ಪಕ್ಷಿಗಳು, ದನಕರುಗಳು ಎಲ್ಲಿಯಾದರೂ ಭಾಗವತ ಪ್ರವಚನ ಅಂತ ಏರ್ಪಾಡು ಮಾಡ್ತಾವ, ಮನುಷ್ಯರೇ ಮಾಡಿಸೋದು ಭಾಗವತ ಸಪ್ತಾಹ ಇದೆಲ್ಲ. ಪ್ರಾಣಿ ಜನ್ಮದಲ್ಲಿ ಯಾವ ಜನ್ಮದಲ್ಲಿಯೂ ಇಲ್ಲ. ಅದರಿಂದ ಮಾನವ ಜನ್ಮದಲ್ಲಿ ಭಗವಂತನ ತತ್ವಜ್ಞಾನ ಪಡಿಬೇಕು. ಅದಕ್ಕೆ ಒಬ್ಬ ಒಳ್ಳೆಯ ತತ್ವಜ್ಞಾನಿ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿದರು. ಸ್ವಯಂಭೂಮನು ಕರ್ದಮ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಈಗ ಅರಮನೆಯಲ್ಲಿ ಹುಟ್ಟಿದಂಥ ಆ ದೇವಹೂತಿ ಕರ್ದಮ ಋಷಿಗಳನ್ನು ಮದುವೆ ಮಾಡಿಕೊಂಡು ಪರ್ಣಕುಟೀರಕ್ಕೆ ಬಂತು. ಅವಳ ತತ್ವಜ್ಞಾನದ ಪಿಪಾಸೆ ಅಷ್ಟಿತ್ತು. ಜ್ಞಾನ ಬೇಕು, ಜ್ಞಾನ ಬೇಕು, ಇದು ಮನುಷ್ಯ ಜನ್ಮದ ಸಾರ್ಥಕತೆ. ಜ್ಞಾನ ಬೇಕು, ಬ್ರಹ್ಮಜ್ಞಾನ ಬೇಕು ಅಂತ ಕರ್ದಮರನ್ನ ಮದುವೆ ಮಾಡಿಕೊಂಡ್ಳು. ಆದರೆ ಬ್ರಹ್ಮಜ್ಞಾನದ ಬದಲು ಪರಬ್ರಹ್ಮನೇ ಮಗನಾಗಿ ಹುಟ್ಟಿತು. ಅಂತ ಭಾಗ್ಯ. ಜ್ಞಾನ ಬೇಕು ಅಂತ ಅವಳು ಇಚ್ಛೆ ಪಟ್ಟರೆ ನಾನೇ ನಿನ್ನ ಮನೆಗೆ ಬರ್ತೀನಿ ಅಂತ ಪರಮಾತ್ಮ ಕಪಿಲ ನಾಮಕನಾಗಿ ಅವತಾರ ಮಾಡಿದ. ದೇವಹೂತಿಯ ಮಗನೇ ಭಗವಂತ, ಸಾಕ್ಷಾತ್ ಭಗವಂತನೇ ಕಪಿಲ ಅವತಾರ ತಾಳಿದ. ಕಪಿಲ ರೂಪ ಅಂದರೆ ಸಾಧಾರಣ ಅಲ್ಲ. ನಮ್ಮ ಎಲ್ಲ ಕರ್ಮಬಂಧಗಳನ್ನು ಬಿಡಿಸುವ ರೂಪನೇ ಕಪಿಲ ರೂಪ. ನೈವೇದ್ಯ ಕಾಲದಲ್ಲಿ ಒಂದು ಸುಳಾದಿ ಇದೆ, ಎಲ್ಲೆಲ್ಲಿ ಕಪಿಲನ ವ್ಯಾಪಾರ ಇರ್ತದೆ ಅಂತ. ನೈವೇದ್ಯ ಕಾಲದಲ್ಲಿ ಕಪಿಲನೇ ನೈವೇದ್ಯ ಸ್ವೀಕಾರ ಮಾಡೋದು. ಅವನ ದೃಷ್ಟಿ ಬಿದ್ದರೆ ನೈವೇದ್ಯ ಆಯಿತು ಅಂತಾರೆ. ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತ್ವವಲೋಕಯ. ಯಜ್ಞದಲ್ಲಿ ಕಪಿಲನಾಮಕ ಪರಮಾತ್ಮ, ಬಲಗಣ್ಣಿನಲ್ಲಿ ಕಪಿಲನಾಮಕ ಪರಮಾತ್ಮ, ಬಲಹಸ್ತದಲ್ಲಿ ಏನು ದೇವ ಕಾರ್ಯ ಮಾಡ್ತೀವಿ ಬಲಗೈಯಿಂದ ಮಾಡ್ತೀವಿ ಅಲ್ಲಿ ಕಪಿಲನಾಮಕ ಪರಮಾತ್ಮ, ಮಿಂಚಿನಲ್ಲಿ ಭಗವಂತ ಕಪಿಲ ಭಗವಂತ. ಹೀಗೆ ಬಹಳಷ್ಟು ಪ್ರಧಾನವಾದ ಕಾರ್ಯಗಳನ್ನು ಮಾಡತಕ್ಕಂಥ ಕಪಿಲ ದೇವಹೂತಿಗೆ ಮಗನಾಗಿ ಹುಟ್ಟಿದ. ದೇವಹೂತಿ ಕಪಿಲನನ್ನೇ ಕೇಳಿದ್ದು, ನೀನೇ ನನಗೆ ತತ್ವಜ್ಞಾನ ಕೊಡು, ಮೋಕ್ಷಕ್ಕೆ ಸಾಧನೆ ಯಾವುದು ಅದನ್ನು ಉಪದೇಶ ಮಾಡು, ಮೋಕ್ಷ ಸಾಧನೆ ಹೇಳು ಅಂತ ಕೇಳಿದಾಗ ಕಪಿಲ ಭಗವಂತ ಒಂದೇ ಮಾತು ಹೇಳಿದ. ಮೋಕ್ಷ ಸಾಧನ ಯಾವುದು ಅಂತಂದರೆ, ಮೊದಲು ಮಾಡಬೇಕಾದ ಮೋಕ್ಷ ಸಾಧನ ಅಂದರೆ ಸಜ್ಜನರ ಸಹವಾಸ ಅಂತ. ಅದೇ ಈ ಕಾಲದಲ್ಲಿ ಬಹಳ ಕಷ್ಟ ಸಿಗೋದು. ದುಷ್ಟರ ಸಹವಾಸ ಸುಲಭವಾಗಿ ಬಂದ್ಬಿಡ್ತದೆ ಮಕ್ಕಳುಗಳಿಗೆ. ಸಜ್ಜನರ ಸಹವಾಸ ಬೇಕು. ಸತಾಂ ಪ್ರಸಂಗಾನ್ನಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಶ್ರದ್ಧಾ ಭಕ್ತಿ ಎಲ್ಲ ಬರಬೇಕಾದ್ರೆ ಸಜ್ಜನರ ಸಹವಾಸದಲ್ಲಿ ಇರಬೇಕು. ಒಳ್ಳೆಯ ಆಹಾರ, ಸಜ್ಜನರ ಸಹವಾಸದಲ್ಲಿದ್ದ ಕೆಟ್ಟ ಆಹಾರ ಎಲ್ಲಿ ಸಿಗಬೇಕು ಸರ್? ಒಳ್ಳೆಯ ಆಹಾರ, ಒಳ್ಳೆಯ ವಿಚಾರ, ಒಳ್ಳೆಯ ಮಾತು, ಇದರಿಂದ ಸಹಜವಾಗಿ ಶ್ರದ್ಧಾ ಭಕ್ತಿ ತತ್ವಜ್ಞಾನ ಎಲ್ಲ ಬರ್ತಾ ಹೋಗ್ತದೆ. ಸಜ್ಜನರ ಸಹವಾಸ ಮಾಡಬೇಕು. ಸುಗ್ರೀವ ಯಾರ ಸಹವಾಸ ಮಾಡಿದ್ದ? ರಾಮಾಯಣದಲ್ಲಿ ಸುಗ್ರೀವ ಹನುಮಂತನ ಸಹವಾಸದಲ್ಲಿದ್ದ. ರಾಮದೇವರ ಅನುಗ್ರಹ ಪಡೆದು ಉದ್ಧಾರ ಆದ. ಅದೇ ವಾಲಿ ಯಾರ ಸಹವಾಸದಲ್ಲಿದ್ದ? ರಾವಣನ ಸಹವಾಸದಲ್ಲಿದ್ದ ವಾಲಿ. ಭಾರಿ ಫ್ರೆಂಡ್ಶಿಪ್ ಅಂತೆ ವಾಲಿಗೂ ರಾವಣನಿಗೆ. ವಾಲಿ ಹೇಳ್ತಾನೆ, ಒಂದ್ಸಲ ವಾಲಿ ರಾಮನ ಕೇಳಿದ್ದಂತೆ, ನಿನಗೆ ಸೀತೆ ಬೇಕಾಗಿದ್ದರೆ ಸುಗ್ರೀವನ ಹತ್ರ ಯಾಕೆ ಹೋದಿ? ಅವನು ರಾವಣ ಸುಗ್ರೀವನಿಗೆ ಬಗ್ಗೋದಿಲ್ಲ. ಸೀತೆಯನ್ನು ಕದ್ದದ್ದು ರಾವಣ, ಸುಗ್ರೀವನಿಗೆ ಬಗ್ಗಲ್ಲ. ನನ್ನ ಹತ್ರ ಬಂದಿದ್ದರೆ ನಾನು ಒಂದು ಕ್ಷಣದಲ್ಲಿ ಸೀತೆಯನ್ನು ತರಿಸಿಬಿಡ್ತಿದ್ದೆ ಅಂತ. ರಾಮ ಕೇಳಿದಂತೆ ಅದು ಹೇಗೆ ಅಂತ. ನನಗೂ ರಾವಣನಿಗೂ ಅಷ್ಟು ಫ್ರೆಂಡ್ಶಿಪ್ ಇದೆ, ಒಂದು ಮಾತು ಮೀರಲ್ಲ ರಾವಣ ಅಂದ. ಅದಕ್ಕೆ ನಿನ್ಕೊಂದದ್ದು ಅಂದ. ನಿನ್ನ ಬಾಯಲ್ಲೇ ಬಂತು, ನಿನಗೂ ರಾವಣನಿಗೂ ಅಷ್ಟು ಸ್ನೇಹ, ಬಹಳ ಅಪವಿತ್ರವಾದ ಸ್ನೇಹ ಇಟ್ಟುಕೊಂಡಿದ್ದಂತೆ ರಾವಣ ಮತ್ತು ವಾಲಿ. ಏನು ಅಪವಿತ್ರ ಸ್ನೇಹಿತ, ಏನು ಸಿಕ್ಕರೂ ಇಬ್ಬರು ಹಂಚಿಕೊಂಡೇ ತಿನ್ನಬೇಕು, ಏನು ಸಿಕ್ಕರೂ ಇಬ್ಬರು ಒಟ್ಟಿಗೆ ಭೋಗಿಸಬೇಕು. ಇಂಥ ಒಪ್ಪಂದ ಮಾಡಿಕೊಂಡು ರಾಮ ಕೊಲ್ಲದೆ ಬಿಡ್ತಾನ. ಇಂಥ ದುಷ್ಟರ ಸಹವಾಸ ವಾಲಿಗಿತ್ತು. ಅದಕ್ಕೆ ವಾಲಿಯನ್ನು ಕೊಂದ, ಸುಗ್ರೀವನಿಗೆ ಅನುಗ್ರಹ ಮಾಡಿದ. ಆದರೆ ಸುಗ್ರೀವ ಮುಂದೆ ಹುಟ್ಟುವಾಗ ಕರ್ಣನಾಗಿ ಹುಟ್ಟಿದ, ದುರ್ಯೋಧನ ಸಹವಾಸ ಮಾಡಿದ, ಸತ್ತ. ಅದೇ ವಾಲಿ ಅರ್ಜುನನಾಗಿ ಭೀಮನ ತಮ್ಮನಾಗಿ ಹುಟ್ಟಿದ. ಕೃಷ್ಣ ಅವನಿಗೆ ಸಾರಥ್ಯ ಮಾಡಿ ಅವನ ಜೀವ ಉಳಿಸಿದ. ಅಂತೂ
ತತ್ವ ಏನು ಅಂತಂದರೆ, ಸಜ್ಜನರ ಸಹವಾಸ ಮಾಡಬೇಕು ಅಂದರೆ ಮುಖ್ಯ ಪ್ರಾಣದೇವರ ಸಹವಾಸದಲ್ಲಿರಬೇಕು, ಹನುಮಂತನ ಸಹವಾಸದಲ್ಲಿರಬೇಕು, ಅಥವಾ ಭೀಮನ ಸಹವಾಸದಲ್ಲಿರಬೇಕು. ಈಗ ಅವರಿಬ್ಬರು ಯುಗ ಮುಗಿದೋಗಿದೆ. ಮಧ್ವಾಚಾರ್ಯ ಸಹವಾಸದಲ್ಲಿದ್ದರೆ ಸಾಕು. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೆ ಜನ್ಮ ಜನ್ಮನಿ. ಇದು ಕಪಿಲ ಗೀತೆಯ ಸಾರ. ಆಮೇಲೆ ಆಕೂತಿ, ಅದ್ರ ಕಥೆ ಮುಂದೆ ಹೇಳ್ತಾರೆ. ರುಚಿ ಆಕೂತಿಯನ್ನ ಆಕೂತಿ ದೇವಹೂತಿ ಪ್ರಸೂತಿಯನ್ನ ದಕ್ಷ ಮದುವೆ ಮಾಡಿಕೊಂಡ. ದಕ್ಷನಿಗೆ ಪ್ರಸೂತಿಯಲ್ಲಿ 16 ಹೆಣ್ಣುಮಕ್ಕಳು ಹುಟ್ಟಿದ್ರು. ಅವರಲ್ಲಿ ಸತೀದೇವಿ ಅಂತ ಒಬ್ಬಳು, ಅವಳನ್ನೇ ದಾಕ್ಷಾಯಿಣಿ ಅಂತ ಕರೀತಾ ಇದ್ರು. ಒಂದು ಸಲ ರುದ್ರದೇವರಿಗೂ ಮತ್ತು ದಕ್ಷ ಪ್ರಜಾಪತಿಗೂ ವೈಮನಸ್ಯ ಬಂತು. ಏನು ಒಂದು ಸಭೆಯಲ್ಲಿ ರುದ್ರದೇವರು ಕೂತಿದ್ರು, ದಕ್ಷ ಪ್ರಜಾಪತಿ ಬಂದ, ಎಲ್ಲರೂ ಎದ್ದು ನಿಂತುಕೊಂಡ್ರು, ನಮಸ್ಕಾರ ಮಾಡಿದರು. ಶಿವ ಹೇಳಲಿಲ್ಲ, ರುದ್ರ ಹೇಳಿಲ್ಲ. ದಕ್ಷನಿಗೆ ಅಷ್ಟೇ ಸಿಟ್ಟು. ನನ್ನ ಮಗಳನ್ನು ಕೊಟ್ಟಿದ್ದೀನಿ, ಅಳಿಯಾವ, ನಾನು ಮಾವ, ಹೆಣ್ಣು ಕೊಟ್ಟ ಮಾವ, ಅಳಿಯ ಮಾವನಿಗೆ ನಮಸ್ಕಾರ ಮಾಡಬೇಕು, ಮಾಡಲಿಲ್ವಲ್ಲ, ಕನ್ಯಾದಾನ ತಗೊಂಡಿದ್ದಾನೆ, ಮಾವನಿಗೆ ನಮಸ್ಕಾರ ಮಾಡಬೇಕೋ ಬೇಡ, ಹಾಗೆ ಕೂತಿದ್ದಾನಲ್ಲ ಶಿವ ಅಂತ ಬಾಯಿಗೆ ಬಂದ ಹಾಗೆ ಬೈತಾನೆ ದಕ್ಷ ಶಿವನನ್ನು. ಇವನು ಸ್ಮಶಾನದಲ್ಲಿ ವಾಸ ಮಾಡತಕ್ಕವನು, ಅದಕ್ಕೆ ಸ್ಮಶಾನಕ್ಕೆ ರುದ್ರಭೂಮಿ ಅಂತ. ಸ್ಮಶಾನವಾಸಿ, ದಿಗಂಬರ, ಭಿಕ್ಷೆ ಬಿಡ್ತಾನೆ. ಇವನಿಗೆ ಕೊಡಬಾರ್ದಾಗಿತ್ತು ನಾನು, ಈ ಬ್ರಹ್ಮದೇವರು ಹೇಳಿದ್ದು ಕೊಟ್ಟೆ ಅಂತ ಅವ್ರನ್ನೂ ಒಂದಿಷ್ಟು ಬೈತ, ನಡುವಾದವ್ರನ್ನೂ ಬೈತಾರೆ, ಕೊಡಿಸಿದವ್ರು. ಈ ಬ್ರಹ್ಮದೇವ್ರ ಮಾತು ಕೇಳಿ ನಾನು ನನ್ನ ಮಗಳನ್ನು ಸತೀದೇವಿಯನ್ನು ರುದ್ರನಿಗೆ ಕೊಟ್ಟೆ, ಇವನಿಗೇನೂ ವ್ಯವಹಾರ ಇಲ್ಲ, ಹೀಗೆಲ್ಲ ಬೈದ. ಇದರಿಂದ ರುದ್ರದೇವರಿಗೂ ಮತ್ತು ದಕ್ಷ ಪ್ರಜಾಪತಿಗೂ ಬಹಳ ವೈಮನಸ್ಯ ಆಯಿತು. ಅವತ್ತಿನಿಂದ ದಕ್ಷನ ಮನೆಗೆ ಶಿವ ಬರಲಿಕ್ಕಿಲ್ಲ, ಶಿವನ ಮನೆಗೆ ದಕ್ಷ ಹೋಗೋದಿಲ್ಲ. ಈ ಪರಿಸ್ಥಿತಿ ಬಂತು. ಒಮ್ಮೆ ದಾಕ್ಷಾಯಿಣಿ ಕೇಳಿದ್ಲು, ಗಂಡನ ರುದ್ರದೇವರನ್ನು ಕೇಳಿದ್ಲು, ನೋಡಿ ನಮ್ಮ ತವ್ರ ಮನೆಯಲ್ಲಿ ಎಷ್ಟು ಸಮಾರಂಭ ಆಗ್ತದೆ, ಒಂದು ಸಮಾರಂಭಕ್ಕೆ ನಮಗೆ ಆಮಂತ್ರಣ ಇಲ್ಲ. ಎಲ್ರಿಗೂ ತವ್ರ ಮನೆಗೆ ಹೋಗಬೇಕು ಅಂತ ವ್ಯಾಮೋಹ ಇರ್ತದೋ ಇಲ್ಲ, ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಕೂಡ ಗಂಡನ ಮನೆಗೆ ಹೋಗಬೇಕು, ಅಲ್ಲಿ ಓಡಾಡಬೇಕು, ಸಮಾರಂಭ ಅಂತ ಇರ್ತದೆ, ನಮ್ಗೆ ಆಮಂತ್ರಣ ಇಲ್ಲ. ಇದಕ್ಕೆ ನೀವೇ ಕಾರಣ. ಅವತ್ತು ನಮ್ಮಪ್ಪ ಬಂದಾಗ ಎದ್ದು ನಮಸ್ಕಾರ ಮಾಡಿದರೆ ಆಗ್ತಿತ್ತು, ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರು. ರುದ್ರದೇವರು ಹೇಳ್ತಾರೆ, ಯಾರೇ ಯಾರಿಗೇ ನಮಸ್ಕಾರ ಮಾಡಲಿ ಅದು ಆ ದೇಹಕ್ಕಲ್ಲ, ದೇಹದೊಳಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಮಾಡು. ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಹೊರತು ಆ ದೇಹಕ್ಕೂ ಅಲ್ಲ, ಜೀವನಿಗೂ ಅಲ್ಲ. ಜೀವಾಂತರ್ಯಾಮಿ ಪರಮಾತ್ಮನಿಗೆ. ರಾಯರಿಗೆ ನಾವು ನಮಸ್ಕಾರ ಮಾಡುವಾಗ ರಾಘವೇಂದ್ರ ಗುರುಗಳೇ ನಮಸ್ಕಾರ ಅಂತಲ್ಲ, ರಾಘವೇಂದ್ರ ಗುರು ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರಾಯ ನಮಃ ಅಲ್ಲಿ ತನಕ ಹೋಗ್ಬೇಕು. ಗೋವಿಗೆ ಪೂಜೆ ಮಾಡಿದ್ರು ಗವಾಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣಾಯ ನಮಃ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅದರಿಂದ ನಾನು ಶಿವನಿಗೆ ಮಾಡಲಿಲ್ಲ ಅಂತ ಶಿವ ಯಾಕೆ ಸಿಟ್ಟಾಗಬೇಕು? ಉಳಿದವರೆಲ್ಲ ಶಿವನಿಗೆ ಮಾಡಿದ್ರ, ಅಂತರ್ಯಾಮಿಗೆ ಮಾಡಿದರು. ದಾಕ್ಷಾಯಿಣಿಯನ್ನು ಕಡಿಮೆ ವಾದದಲ್ಲಿ ಅವಳು ಕೇಳಿದ್ರು, ನೀವು ಹಾಗೆ ಮಾಡಬೇಕಾಗಿತ್ತು, ಮಾವನಿಗೆ ಅಂತ ಬೇಡ, ಮಾವ ಅಂತರ್ಯಾಮಿ ಭಾರತೀಯ ಅಂತರ್ಗತ ಅಂತ ಮಾಡ್ಬೋದಾಗಿತ್ತಲ್ಲ. ಹೌದು, ಮಾವಾಂತರ್ಯಾಮಿಯಾಗಿ ಪರಮಾತ್ಮ ಇದ್ದರೂ ಮಾಡ್ತಿದ್ದೆ ಅಂದರು ರುದ್ರದೇವರು. ಅವತ್ತು ನಮ್ಮ ಮಾವ ದಕ್ಷ ಬಂದಾಗ ಅವನಲ್ಲಿ ಪರಮಾತ್ಮನ ಸನ್ನಿಧಾನನೇ ಇದ್ದಿಲ್ಲ. ಯಾಕೆಂದ್ರೆ ಅಹಂಕಾರದಿಂದ ಅವನ ಅಂತಃಕರಣ ಕಲುಷಿತ ಆಗಿತ್ತು. ಅಂತಃಕರಣ ದುರಹಂಕಾರದಿಂದ ದಕ್ಷ ಪ್ರಜಾಪತಿ ಕಲುಷಿತನಾಗಿದ್ದ. ಅಂಥ ಜಾಗದಲ್ಲಿ ಪರಮಾತ್ಮ ಹೇಗಿರ್ತಾನೆ? ಯಾರ ಅಂತಃಕರಣ ಶುದ್ಧವೋ ಅಲ್ಲಿರ್ತಾನೆ. ರುದ್ರದೇವರು, ಇದು ದಕ್ಷ ಪ್ರಜಾಪತಿ ಅಂತಃಕರಣ ಕಲುಷಿತವಾಗಿತ್ತು. ಮೇಲಾಗಿ ನಾನು ದಕ್ಷನಿಗಿಂತ ಹೆಚ್ಚಾದ ಅಧಿಕರಾದಂತಹ ಬ್ರಹ್ಮಾಂತರ್ಯಾಮಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದೆ. ಅದನ್ನು ಬಿಟ್ಟು
ದಕ್ಷನ ಅಂತರ್ಯಾಮಿ ಪರಮಾತ್ಮನ ಯಾಕೆ ಪೂಜೆ ಮಾಡೋದು? ಬ್ರಹ್ಮದೇವರು ದಕ್ಷನಿಗಿಂತ ಉತ್ತಮ ಅಲ್ವೇ? ಎಷ್ಟು ಶುದ್ಧ ಅಂತಃಕರಣ ಬ್ರಹ್ಮದೇವರು. ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ವಾಯುದೇವ್ರನ್ನೇನು ಅಂತ ಕರಿತೀವಿ? ನೀವೇ ಪ್ರತ್ಯಕ್ಷ ಬ್ರಹ್ಮ ಅಂದರೆ ಪರಮಾತ್ಮನ ಸನ್ನಿಧಾನಕ್ಕೆ ಮುಖ್ಯ ಆಶ್ರಯ ನೀವೇ. ಇನ್ಯಾರಲ್ಲೂ ಅಷ್ಟು ಭಗವಂತನ ಸನ್ನಿಧಾನ ಇರೋದಿಲ್ಲ. ಅವರೇ ತಾನೇ ಬ್ರಹ್ಮದೇವರ ಪದವಿಗೆ ಬಂದದ್ದು. ಹೀಗೆ ರುದ್ರದೇವರು ವಾದ ಮಾಡಿದರು. ಕೊನೆಗೆ ದಾಕ್ಷಾಯಣಿ ಕೇಳಿದರು, ಇರಲಿ ಅವ್ರ ಸನ್ನಿಧಾನ ಇತ್ತೋ ಇಲ್ವೋ ಅದೆಲ್ಲ ಬೇಡ, ಬಟ್ ನಮ್ಮ ತವ್ರ ಮನೆ ಸಮಾರಂಭಕ್ಕೆ ನೀವು ಬರ್ತಿರೋ ಇಲ್ಲೋ ಹೇಳ್ರಿ ಅಂತ. ನಾ ಬರೋದಿಲ್ಲ, ನೀನು ಹೋಗಬೇಡ ಅಂತ. ಯಾಕೆಂದರೆ ನಿನಗೆ ನನ್ನ ಮೇಲೆ ಬಹಳ ಭಕ್ತಿ. ನೀನು ಅಲ್ಲಿ ಹೋದಾಗ, ತವ್ರ ಮನೆ ಸಮಾರಂಭ ಅಂತ ನೀನು ಅಲ್ಲಿ ಹೋದಾಗ ನಿಮ್ಮಪ್ಪ ನನ್ನ ಬೈತಿರ್ತಾನೆ. ಯಾಕೆ? ನಾನು ನಮಸ್ಕಾರ ಮಾಡಿಲ್ಲ ಅನ್ನೋ ಸಿಟ್ಟು ಇನ್ನೂ ಇಟ್ಕೊಂಡಿದ್ದಾನೆ, ಬೈತಿರ್ತಾನೆ. ನಿನಗೆ ಅದು ಸಹನೆ ಆಗೋದು. ನನ್ನ ಬೈದರೆ ಸಹನೆ ಆಗ್ತದೆ ನಿನಗೆ? ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಅವರವ್ರ ಗಂಡಂದ್ರನ್ನ ಯಾರಾದರೂ ಬೈದರೆ ಸಹನೆ ಆಗೋದು. ಅವ್ರು ಬೈಬೋದು, ಅವ್ರು ಬಿಟ್ಟು ಬೇರೆ ಯಾರು ಬೈದರೂ ಸಹನೆ ಆಗೋದು. ಆದ್ದರಿಂದ ನಿನ್ನ ಗಂಡನಾದ ನನ್ನನ್ನು ಅಲ್ಲಿ ದಕ್ಷ ಬೈತಾ ಇದ್ರೆ ನಿನಗೆ ಸಹನೆ ಆಗೋದಿಲ್ಲ. ಮರಣಾಯ ಕಲ್ಪತೆ, ಸಂಭಾವಿತಳಾದ ನೀನು ನಿನ್ನ ಗಂಡನಿಗಾದ ಅವಮಾನ ನೋಡಿ ಬದುಕಲೇಬಾರ್ದು ಅಂತ ಅನಿಸ್ಬೋದು ನಿನಗೆ. ಬೇಡ, ಹೋಗಬೇಡ ಅಂತ ಎಷ್ಟು ಹೇಳಿದರು. ಇಲ್ಲ, ನನ್ನ ತವ್ರ ಮನೆ ಸಮಾರಂಭಕ್ಕೆ ಹೋಗಲೇಬೇಕು ಅಂತ ಬಂದರೆ ದಕ್ಷನೇ ಮಾತಾಡಿಸಲಿಲ್ಲ. ಅಪ್ಪನಾದ ದಕ್ಷ ಮಾತಾಡಿಸಲಿಲ್ಲ, ಪುರೋಹಿತರು ಮಾತಾಡಿಸಲಿಲ್ಲ. ಯಾಕೆ ಅಂದರೆ ದಕ್ಷನಿಗೆ ರುದ್ರದೇವರು ಬೇಡವಾಗಿದ್ದಾರೆ, ಶತ್ರು. ಆ ಶಿವನ ಪತ್ನಿ ದಾಕ್ಷಾಯಣಿ ನಾವು ಮಾತಾಡಿಸಿದ್ರೆ ಮತ್ತೆ ನಮಗೇನಂತ ಅನ್ನೋ ದಕ್ಷ ಅಂತ ಹೆದರಿ ಯಾರೂ ಮಾತಾಡಿಸಲಿಲ್ಲ. ಬಹಳ ಅವಮಾನ ಆಯಿತು. ಬಾ ಕೂಡು ಅಂತ ಹೇಳೋರು ಗೊತ್ತಿಲ್ಲ, ಹಾಗೆ ಕೂತ್ಲು. ಹೋಗಿ ಸುಮ್ಮನೆ ಒಂದು ಕಡೆ ಕೂತ್ಲು. ಯಜ್ಞ ಶುರುವಾಯಿತು. ಅರುದ್ರ ಭಾಗಂ ತಮವೇಕ್ಷ ಧ್ವರಂ. ಎಲ್ಲ ದೇವತೆಗಳಿಗೆ ಆಹುತಿ ಕೊಡ್ತಿದ್ದಾರೆ, ಶಿವನನ್ನು ಬಿಟ್ಟೇ ಬಿಟ್ಟು. ಶಿವನಿಗೆ ಆಹುತಿನೇ ಇಲ್ಲದೆ ಯಾಗ ಮುಂದುವರಿತು. ಸುಮ್ಮನೆ ಥರ ಯಾರೋ ಕೇಳಿದರು, ಅಲ್ಲ ಶಿವನಿಗೆ ಬಿಟ್ಟಿಯಲ್ಲ ಆಹುತಿ ಕೊಡಲಿಲ್ವಲ್ಲ ಅಂತ. ಕೆಲವು ಸಲ ಹಂಗಾಗ್ತಿರ್ತದೆ. 4 ಹೂವಿನ ಮಾಲೆ ತಂದಿರ್ತಾರೆ, ಅಕಸ್ಮಾತ್ ಇನ್ಯಾರೋ ಬಂದರು ಅಂತ ಹೇಳಿ 5 ಜನರನ್ನು ಚೇರ್ ಹಾಕಿ ಕೂಡಿಸ್ಬಿಡ್ತಾರೆ. 4 ಮಾಲೆ ಇರೋದು, 4 ಜನರಿಗೆ ಹಾಕಿದ್ರು, ಇನ್ನೊಬ್ರಿಗೆ ಇರೋದನ್ನು. ಸುಮ್ಮನೆ ಇರ್ಬೇಕು ಬೆಳ್ಕೊ ಕೂತವ್ರು. ಇಲ್ಲ ಇವ್ರಿಗೊಂದು ಬಿಟ್ಟೋಯ್ತು, ಹಾಕ್ರಿ ಹಾಕ್ರಿ ಇನ್ನೊಂದು. ಎಲ್ಲಿಂದ ಹಾಕ್ಬೇಕು? ಇವ್ರಿಗೆ ಯಾರ್ದಾದ್ರು ಇಸ್ಕೊಂಡು ಹಾಕ್ಬೇಕು ಅಷ್ಟೇ. ಅಂಥ ಪರಿಸ್ಥಿತಿ ಬರ್ತದೆ. ಸುಮ್ಮನೆ ಬಿಡ್ಬೇಕು. ಏನು ಸಮಸ್ಯೆ ಆಗಿದೆಯೋ ಏನೋ ಅಂತ. ಯಾರೋ ಕೇಳಿದರು, ಶಿವನಿಗೆ ಆಹುತಿ ಕೊಡಲಿಲ್ವಲ್ಲ ಅಂತ. ಅಷ್ಟೇ ಸಾಕಾಯಿತು. ದಕ್ಷ ಬೈಲಿಕ್ಕೆ ಶುರು ಮಾಡಿದ್ರು. ನಾನೇ ಶಾಪ ಕೊಟ್ಟಿದ್ದೀನಿ ಅವನಿಗೆ, ಅವನ ಅಯೋಗ್ಯ, ಸ್ಮಶಾನವಾಸಿ, ಅವನಿಗೆ ಅರ್ಹತೆ ಇಲ್ಲ, ಹೀಗೆಲ್ಲ ಬೈಲಿಕ್ಕೆ ಶುರು ಮಾಡಿದ. ಸತೀದೇವಿಗೆ ಸಿಟ್ಟು ಬಂತು, ತಡ್ಕೊಳ್ಳಿಕ್ಕಾಗಲಿಲ್ಲ. ತಂದೆಗೆ ಎದುರು ಬಿದ್ದರು. ಎಷ್ಟು ಬೈತೇಪ್ಪ ನನ್ನ ಗಂಡನ್ನ ಅಂತಿರ್ತಾಳೆ. ಎಷ್ಟು ಬೈತಾ ಇತ್ತು. ನನ್ನ ಗಂಡನ ಮಹಿಮೆ ಏನು ಅಂತ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ನೀನು ಬರೇ ಕನ್ಯಾದಾನ ಮಾಡಿದ್ದೆ ಅಷ್ಟೇ. ನನ್ನ ಗಂಡನ ಮಹತ್ವ ಪೂರ್ತಿ ಚೆನ್ನಾಗಿ ಅರ್ಥ ಮಾಡಿಕೊಂಡವಳು ನಾನು. ಯದ್ವಕ್ಷರನ್ನಾಮ ಗಿರೇರಿ ತಂದೃಣಾಂ ಸಕೃತ್ ಪ್ರಸಂಗಾದಗಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರ. 2 ಅಕ್ಷರದ ನಾಮಕೀರ್ತನೆ ಮಾಡಿದರೆ ಎಷ್ಟೋ ಜನ್ಮದ ಪಾಪ ಪರಿಹಾರ ಆಗ್ತದೆ ಶಿವಂದು. ಅಂಥ ಸ್ಥಾನ ಶಿವನ ಸ್ಥಾನ. ಸರ್ವೋತ್ತಮ ಅಲ್ಲ ಅಷ್ಟೇ. ಸರ್ವೋತ್ತಮ ಅಲ್ಲ ಅಂತ ಹೇಳಿ ಅವನ ನಿಂದೆ ಮಾಡಬೇಕು, ಬೈಬೇಕು, ಹಾಗರ್ಥ. ವೈಷ್ಣವರಾಗಿರ್ಬೇಕು, ವಿಷ್ಣು ಸರ್ವೋತ್ತಮ ಅಂತ ಅನ್ಬೇಕು. ಆದರೆ ಶಿವನ ದ್ವೇಷ ಮಾತ್ರ ಮಾಡಬಾರ್ದು. ಆಮೇಲೆ ಎದುರೆ ಕೆಲವರು ಶೈವರಿದ್ದಾರೆ, ವಿಷ್ಣುನ ದ್ವೇಷ ಮಾಡೋರು. ವೈಷ್ಣವರಿದ್ದಾರೆ, ಶಿವನ ಗುಡಿಗೆ ಹೋಗೋದಿಲ್ಲ ಅನ್ನೋರು. ಹಾಗೆ ಮಾಡಬಾರ್ದು. 5ನೇ ಕಕ್ಷೆಯಲ್ಲಿ ಶಿವ ಇದ್ದಾನೆ, ಅಲ್ಲಿ ಆ ತಾರತಮ್ಯ ಪ್ರಕಾರ ಪೂಜೆ ಮಾಡಲೇಬೇಕು. ಸ್ತೋತ್ರ, ಶಿವನ ಸ್ತೋತ್ರ ಎಷ್ಟು ಜನ ಮಾಡಿದ್ದಾರೆ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ
ಹರೇತಿ ವಾ ಶಿವ ಭವ ಮೃಡ ಹರ ಅಂದರೆ ಸಾಕು ಪಾಪ ಪರಿಹಾರ ಅಂತ ಶಿವನನ್ನು ದ್ವೇಷ ಮಾಡ್ತಾ ಇದೆಯಲ್ಲ, ನಿನ್ನ ಮಗಳಾಗಿ ಹುಟ್ಟಿದ್ದೇ ತಪ್ಪಾಯಿತು ಅಂದ್ಬಿಟ್ರು ದಾಕ್ಷಾಯಣಿ. ಎಷ್ಟು ಗಂಡನ ಮೇಲೆ ಭಕ್ತಿ, ಶಿವನ ಮೇಲೆ ಅಷ್ಟು ಭಕ್ತಿ. ಶಿವದ್ವೇಷಿಯಾದ ನಿನ್ನ ಮಗಳಾಗಿ ನಾನು ಮುಂದುವರಿಯೋದಿಲ್ಲ, ಈ ದೇಹನೇ ಬಿಟ್ಟುಬಿಡ್ತೀನಿ, ನೀನು ಅಪವಿತ್ರ, ನೀನು ಅಮಂಗಳ, ಶಿವನನ್ನು ದ್ವೇಷ ಮಾಡಿದ್ರಿಂದ. ನಿನ್ನಿಂದ ಬಂದ ದೇಹ ನನಗೆ ಬೇಡ, ಈ ದೇಹ ಬಿಟ್ಟು ಇನ್ಯಾರ್ದಾದರೂ ಹೊಟ್ಟೆಯಲ್ಲಿ ಹುಡ್ತೀನಿ ಅಂತ ಹೇಳಿ ದೇಹದಲ್ಲಿ ಬೆಂಕಿ ಸೃಷ್ಟಿ ಮಾಡಿಕೊಂಡು ಆ ದೇಹವನ್ನು ಆಹುತಿ ಕೊಟ್ಕೊಂಡು. ಇನ್ನೂ ಮಕ್ಕಳಾಗಿಲ್ಲ, ವಿವಾಹದ ಹೊಸದರಲ್ಲೇ ಇಷ್ಟ ಆಗೋಯ್ತು, ಇನ್ನೂ ಮಕ್ಕಳಾಗಿಲ್ಲ, ಏನಿಲ್ಲ, ಅಪ್ರೌಢೈವ, ಮದುವೆ ಫಲನೂ ಸಿಕ್ಕಿಲ್ಲ, ಅಷ್ಟರಲ್ಲೇ ಈ ದುರಂತ ಆಗೋಯ್ತು. ಅದು ಸಾಯಲಿಲ್ಲ, ಸುಮ್ಮನೆ ಚಾಲೆಂಜ್ ಮಾಡಿದ್ದು. ಈಗ ನಿನ್ನಿಂದ ಬಂದ ಈ ದೇಹ ನನಗೆ ಬೇಡ, ಈ ದೇಹ ಬಿಡ್ತೀನಿ, ಇನ್ನೊಬ್ಬರ ಹೊಟ್ಟೆಯಲ್ಲಿ ಹುಡ್ತೀನಿ, ಆಗ ಮತ್ತೆ ತಪಸ್ಸಾದರೂ ಮಾಡಿ ಶಿವನನ್ನೇ ಮದುವೆ ಮಾಡ್ಕೋತೀನಿ. ಯಾವ ಶಿವನನ್ನು ನೀನು ದ್ವೇಷ ಮಾಡ್ತಿದ್ದೆ ಆ ಶಿವನನ್ನೇ ನಾನು ಮತ್ತೆ ಮದುವೆ ಮಾಡ್ಕೋತೇನೆ ಅಂತ ಸವಾಲು ಹಾಕಿ ದೇಹ ತ್ಯಾಗ ಮಾಡಿ. ಎಂಥ ಪ್ರತಿಭೆ! ಕೆಲವರು ಇರ್ತಾರೆ, ಈ ಜನ್ಮಕ್ಕೆ ಸಾಕು ನೀನು ಅಂತ ಇರ್ತಾರೆ. ಜನ್ಮಾಂತರದಲ್ಲೂ ನನಗೆ ಶಿವನೇ ಗಂಡ ಆಗಬೇಕು ಅನ್ನುವಷ್ಟು ಸವಾಲು ಹಾಕಿ ಈ ಜನ್ಮಕ್ಕೆ ಸಾಕು ಅಂತ. ಇನ್ನು ಕೆಲವರು ಈ ಜನ್ಮಕ್ಕೆ ನೀನು ಸಾಕಲ್ಲ, ನಿನಗೆ ಹೆಣ್ಣೆ ಸಿಗಬಾರ್ದು ಅಂತ ಅಂತಿರ್ತಾರೆ. ಆ ಥರ ಅಂಥ ಪ್ರತಿಭಕ್ತಿ ಮೆರೆದು ಇದರಿಂದ ಏನು ಗೊತ್ತಾ, ಆಮೇಲೆ ರುದ್ರದೇವರಿಗೆ ಗೊತ್ತಾಯಿತು, ಬಂದರು, ಧ್ವಂಸ ಮಾಡಿದರು, ದಕ್ಷನ ತಲೆ ಕಡ್ದು ಹಾಕಿದರು, ಇವೆಲ್ಲ ಅನಾಹುತಗಳಾಗಬೇಕು. ಆಮೇಲೆ ವಿಷ್ಣು ಬಂದು ಆ ದಕ್ಷನಿಗೆ ಮೇಕೆ ಮುಖವನ್ನು ಸೇರಿಸಿ ಆ ಯಜ್ಞವನ್ನು ಮುಂದುವರಿಸ್ತಾನೆ. ಆಗ ರುದ್ರದೇವರಿಗೆ ಆಹುತಿ ಕೊಡಿಸಿದ, ದಕ್ಷನ ಕೈಲೇ ಕೊಡಿಸಿದ. ದಕ್ಷ ಆಹುತಿ ಕೊಟ್ಟು ಯಜ್ಞವನ್ನು ಪೂರ್ತಿ ಮಾಡ್ತಾನೆ. ಈ ಕಥೆ ಯಾಕೆ ಹೇಳಿದರು ಅಂತಂದರೆ, ಶಿವನ ದ್ವೇಷ ಮಾಡಿದ್ರಿಂದ ದಕ್ಷನಿಗೆ ಏನಾಯಿತು, ಕೊನೆ ತಲೆನೇ ಹೋಯಿತು, ಮಗಳನ್ನೂ ಕಳ್ಕೊಂಡ. ಅದರಿಂದ ರುದ್ರದೇವರು ಸಿಟ್ಟಾಗಿ ಬಂದು ದಕ್ಷನ ತಲೆನೂ ತೆಗೆದುಹಾಕಿದರು. ಕೊನೆಗೆ ತಾನೇ ಸೋತು ಶಿವನಿಗೆ ಆಹುತಿ ಕೊಡೋ ಪ್ರಸಂಗನೂ ಬಂತು. ಅದರಿಂದ ಎಂದೂ ಮಹಾತ್ಮರನ್ನು ನಿಂದೆ ಮಾಡಬಾರ್ದು. ಮಹನ್ನಿಂದ ವರ್ಜನ ಅಂತ ಈ ಧರ್ಮ ಒಂದು ಭಾಗವತ ಧರ್ಮ. ಮಹನ್ನಿಂದ ವರ್ಜನ ಮಾಡಬಾರ್ದು. ರುದ್ರದೇವರು ನಮಸ್ಕಾರ ಮಾಡಿಲ್ಲ, ಹೌದು, ದಕ್ಷನಿಗೆ. ಯಾಕೆ ಮಾಡಿಲ್ಲ? ಧ್ಯಾನದಲ್ಲಿ ಮೈಮರೆತು ಕೂತಿದ್ರು, ಮೈ ಮೇಲೆ ಎಚ್ಚರಿಕೆ ಇದ್ದರು, ಆದ್ದರಿಂದ ಮಾಡಲಿಲ್ಲ. ಬೇಕು ಅಂತ ತಿರಸ್ಕಾರ ಮಾಡಲಿಕ್ಕೆ ಬಿಟ್ಟದ್ದಲ್ಲ. ದಕ್ಷನಿಗೆ ನಮಸ್ಕಾರ ಮಾಡದೇ ಇದ್ದದ್ದು ತಿರಸ್ಕಾರದಿಂದ ಅಲ್ಲ, ವಿಷ್ಣುವನ್ನು ಧ್ಯಾನ ಮಾಡ್ತಾ ಕೂತಿದ್ರು, ಮೈ ಮರೆತಿದ್ರು. ರುದ್ರೇಣ ಧೀಯತೆ ವಿಷ್ಣು ವಿಷ್ಣುವರ್ಧೇಯೋ ನ ಕಶ್ಚನ. ಇದು ಸ್ವತಃ ರುದ್ರದೇವರೇ ಹೇಳ್ತಾರೆ. ನಾನು ಯಾಕೆ ನಮ್ಮ ಮಾವ ದಕ್ಷನಿಗೆ ನಮಸ್ಕಾರ ಮಾಡಲಿಲ್ಲ ಅಂದರೆ, ನನಗಿಂತ ಉತ್ತಮನಾದ ವಿಷ್ಣುವನ್ನು ಮೈಮರೆತು ಧ್ಯಾನ ಮಾಡ್ತಿದ್ದೆ ಅಂತ ಶಿವ ಹೇಳ್ತಾನೆ. ಶಿವನ ಬಾಯಿಯಿಂದ ಹರಿ ಸರ್ವೋತ್ತಮತ್ವ ಸ್ಥಾಪನೆ. ಇದಕ್ಕಿಂತ ಬೇಕಾ ಹರಿ ಸರ್ವೋತ್ತಮ ಬೇಕೆ? ಎಲ್ಲರೂ ಶಿವ ಸರ್ವೋತ್ತಮ ಅಂತಾರೆ, ಶಿವನೇ ಹೇಳ್ತಾನೆ ಹರಿ ಸರ್ವೋತ್ತಮ, ನಾನು ಅವನ ಧ್ಯಾನ ಮಾಡ್ತಾ ಮೈಮರೆತಿದ್ದೇನೆ. ಇದು ಪ್ರಸೂತಿ ದೇವಿಯ ಕಥೆ. ಪ್ರಸೂತಿಯ ಮಗಳು ದಾಕ್ಷಾಯಣಿ ಅಥವಾ ಸತೀದೇವಿ, ಅವಳ ಚರಿತ್ರೆ ಹೀಗಾಯಿತು. ಇನ್ನು ಗಂಡು ಮಕ್ಕಳು ಅಂತಂದರೆ ಉತ್ತಾನಪಾದ, ಪ್ರಿಯವ್ರತ. ಆಕೂತಿ ಚರಿತ್ರೆಯನ್ನು ಮುಂದೆ ಹೇಳ್ತಾರೆ. ಪ್ರಿಯವ್ರತ, ಉತ್ತಾನಪಾದ ಇಬ್ಬರು ಗಂಡು ಮಕ್ಕಳು. ಎರಡನೇವನು ಉತ್ತಾನಪಾದ, ಆ ವಂಶದಲ್ಲಿ ಬಂದವನೇ ಧ್ರುವ. ಮನೆಯಲ್ಲಿ ಅವಮಾನ ಆಯಿತು, ಇದೆಲ್ಲ ಪ್ರಸಿದ್ಧ ಕಥೆ. ಅಪ್ಪನ ತೊಡೆ ಮೇಲೆ ಕೂಡ್ಲಿಕ್ಕೆ ಹೋದರೆ ಆ ಮಲತಾಯಿ ಸುರುಚಿ ಎನ್ನುವಳು ಬಿಡಲಿಲ್ಲ. ಸುನೀತಿಗೂ ಬಹಳ ದುಃಖ ಆಯಿತು, ಧ್ರುವನೂ ದುಃಖಪಟ್ಟ. ಆಗ ಸುನೀತಿ ಧ್ರುವನಿಗೆ ಹೇಳ್ತಾಳೆ, ನಿಮ್ಮ ಅಪ್ಪನ ತೊಡೆ ಸಿಗದೆ ಇದ್ದರೂ ಪರವಾಗಿಲ್ಲ, ಕಾಡಿಗೆ ಹೋಗಿ ದೇವರ ತಪಸ್ಸು ಮಾಡು, ನಿಮ್ಮ ಅಪ್ಪನ ತೊಡೆಗಿಂತಲೂ ಉನ್ನತ ಸ್ಥಾನ ನಿಮಗೆ ಸಿಗ್ತದೆ, ಬಹಳ ದೊಡ್ಡ ಸ್ಥಾನಕ್ಕೆ ಏರ್ತೀವಿ, ಭಗವಂತನ ಪಾದ ಪದ್ಮ ಹಿಡಿ, ಕಾಡಿಗೆ ಹೋಗು, ಇಲ್ಲಿರಬೇಡ, ಇಲ್ಲಿದ್ದರೆ ಆ ಮಲತಾಯಿ ಕಾಟ, ಕಾಡಿಗೆ ಹೋಗು, ಆರಾಧಯ ಧೋಕ್ಷಜ ಪಾದ ಪದ್ಮಂ, ಭಗವಂತನ ಪಾದ ಪದ್ಮ ಆರಾಧನೆ ಮಾಡು. ಎಂಥ ಉಪದೇಶ ಮಾಡಿದ್ರು ಸುನೀತಿ. ಇದು ಮಾಡಬೇಕಾದ್ದು ಮಕ್ಕಳಿಗೆ. ಭಗವಂತನ ಪಾದ ಪದ್ಮ ಆರಾಧನೆ ಮಾಡಿರಿ, ದೊಡ್ಡ ಸ್ಥಾನ ಸಿಗ್ತದೆ. ಹೋದ ಧ್ರುವ, ಹೋದ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಒಟ್ಟು ಹೋದ. ದೇವರೆಲ್ಲ ಕೂಡಿಸಿದ. ನಾರದರ ಭೇಟಿ ಆಯಿತು.
ನಾರದರು ವಾಸುದೇವ ಮಂತ್ರ ಉಪದೇಶ ಮಾಡಿದರು. ಮಧುವನಕ್ಕೆ ಹೋಗುವಂತಂದರು. ಮಧುರಾಪಟ್ಟಣ ಈಗ ಉತ್ತರ ಭಾರತದಲ್ಲಿ. ಆ ಮಧುವನಕ್ಕೆ ಹೋದ, ಯಮುನಾ ತೀರದಲ್ಲಿ ತಪಸ್ಸು ಮಾಡಿದ. 6 ತಿಂಗಳಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತ ವರ ಕೊಟ್ಟ, ಮನೆಗೆ ಹೋಗು, ನೀನೇ ರಾಜನಾಗ್ತಿ. ಆ ಸುರುಚಿ, ಅವನ ಮಗ, ಅವಳ ಮಗ, ಅವರ್ಯಾರೂ ನಿಂಗೆ ಅಡ್ಡಿ ಆಗೋದಿಲ್ಲ, ಅವರೆಲ್ಲ ಸತ್ತು ಹೋಗ್ತಾರೆ. ನೀನೇ 36,000 ವರ್ಷ ಭೂಮಂಡಲ ಆಳು. ಆಮೇಲೆ ಆಕಾಶದಲ್ಲಿ ಧ್ರುವತಾರೆ ಅಂತ ಬಹಳ ಎತ್ತರದ ಜಾಗ, ಸಪ್ತರ್ಷಿಗಳು, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಕೆಳಗೆ, ಧ್ರುವ ಮೇಲೆ. ಶಿಂಶುಮಾರ ಅಂತ ಒಂದು ಪರಮಾತ್ಮನ ರೂಪ ಇದೆ, ಚೇಳಿನ ಆಕಾರ. ಅದು ಬಾಯಿ ಕೆಳಗೆ, ಬಾಲದ ತುದಿ ಮೇಲೆ. ಆ ಬಾಲದ ತುದಿ ಪಾಯಿಂಟು ಧ್ರುವಮಂಡಲ. ಉಳಿದ ಅವಯವಗಳಲ್ಲಿ ಎಲ್ಲ ಗ್ರಹ ನಕ್ಷತ್ರ ಇರೋದು. ಅಂಥ ಜಾಗ ಸಿಗ್ತದೆ. ಆಮೇಲೆ ಬ್ರಹ್ಮದೇವರ ಜೊತೆಗೆ ಮೋಕ್ಷನೂ ಕೊಡ್ತೇನೆ, ಹೋಗುವುದು ಕಳಿಸ್ತಾರೆ. ಧ್ರುವ ಮನೆಗೆ ಬಂದ. ಪರಮಾತ್ಮ ಹೇಳಿದ ಹಾಗೆ ಆಯಿತು. 36,000 ವರ್ಷ ರಾಜ್ಯ ಪರಿಪಾಲನೆ ಮಾಡಿದ. ಮದುವೆ ಮಾಡಿಕೊಂಡ. ಯಾರನ್ನು ಮದುವೆ ಮಾಡಿಕೊಂಡ? ಧ್ರುವ. ಅವನಿಗೆ ಕನ್ಯಾದಾನ ಮಾಡಿದ್ದು ಹರಿವಾಯುಗಳು. ಪರಮಾತ್ಮನೇ ಕನ್ಯಾದಾನ ಮಾಡಿದ. ಭ್ರಮಿ ಅಂತ ಭಗವಂತನ ಮಗಳ ಹೆಸರು. ಆ ಭ್ರಮಿಯನ್ನು ಪರಮಾತ್ಮ ಕೊಟ್ಟು ಮದುವೆ ಮಾಡಿದ. ವಾಯುದೇವರ ಮಗಳು ಇಳಾದೇವಿ. ವಾಯುದೇವರು ತನ್ನ ಮಗಳನ್ನು ಕೊಟ್ಟು ಧ್ರುವನಿಗೆ ಮದುವೆ ಮಾಡಿದ. ಹೀಗೆ ಹರಿ ತನ್ನ ಮಗಳನ್ನು ಕೊಟ್ಟ, ವಾಯು ತನ್ನ ಮಗಳನ್ನು ಕೊಟ್ಟ. ಇಬ್ಬರು ಹೆಂಡಂದರ ಜೊತೆಗೆ ಧ್ರುವ 36,000 ವರ್ಷ ಆಡಿದ. 3 ಮಕ್ಕಳು ಹುಟ್ಟಿದರು. ಇಬ್ಬರು ಅಧ್ಯಾತ್ಮ ಮಾರ್ಗ ಹಿಡಿದರು. ವತ್ಸರ ಅನ್ನುವನು ರಾಜನಾದ. ಅದೇ ವಂಶದಲ್ಲಿ ಅಂಗರಾಜ ಬಂದ. ಅಂಗರಾಜ ಅಂತ ಅವನ ಹೆಸರು. ಅಂಗದೇಶ ಕಟ್ಟಿದವನು. ಅವನಿಗೊಬ್ಬ ಮಗ ಹುಟ್ಟಿದ, ವೇನ ಅಂತ ಅವನ ಹೆಸರು. ಇದು ಅವರಿಟ್ಟದ್ದಲ್ಲ, ಅವರ ಅಪ್ಪ ಅಮ್ಮ ಇಟ್ಟದ್ದಲ್ಲ, ಜನರಿಟ್ಟದ್ದು. ಯಾಕೆ ಅಂದರೆ ವೇನ ಅನ್ನುವ ಶಬ್ದಕ್ಕೆ ಪೀಡೆ ಅಂತ ಅರ್ಥ. ಯಾರಾದರೂ ಪೀಡೆ ಅಂತ ಹೆಸರಿಡ್ತಾರ? ಅಪ್ಪ ತುಂಬ ಚೆನ್ನಾಗಿದೆ, 2 ಅಕ್ಷರ ಪೀಡೆ ಅಂತ ಹೆಸರು, ಹಾಗೆಲ್ಲ ಇಡೋದು. ಅಷ್ಟು ದುಷ್ಟನಾಗಿದ್ದ ವೇನ. ಯಾಕೆ ಅಂದರೆ ಅಂಗರಾಜ ಮದುವೆ ಮಾಡಿಕೊಂಡದ್ದು ದೈತ್ಯ ಕುಲದ ಕನ್ಯೆ. ದೈತ್ಯ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡಿದ್ದರಿಂದ ಅವಳ ಸ್ವಭಾವ, ಅವಳ ರಕ್ತ ಬಂತು, ಕೆಟ್ಟವನ ಅದು. ಅದಕ್ಕೆ ನೋಡಿ ಮದುವೆ ಮಾಡಿಕೊಳ್ಳಿ. ಒಳ್ಳೆ ಕುಲ ಅಂಥ ಕನ್ಯೆಯನ್ನು ತಂದರೆ ಒಳ್ಳೆ ಮಕ್ಕಳು. ಅಂಗರಾಜ ಧ್ರುವನ ವಂಶದಲ್ಲಿ ಬಂದವನು ದೈತ್ಯ ಕುಲದ ಕನ್ಯೆ ತಂದು ಮದುವೆ ಮಾಡಿಕೊಂಡ. ವೇನ ಅನ್ನೋ ಮಗ ಹುಟ್ಟಿ. ಅಷ್ಟು ಪೀಡಾಕರನಾಗಿದ್ದ, ಎಲ್ಲರಿಗೂ ಹಿಂಸೆ ಮಾಡ್ತಿದ್ದ. ಅದಕ್ಕೆ ಅವನನ್ನು ವೇನ ಅಂತ ಕರೆದ. ಅವನ ಹಿಂಸೆ ತಾಳಲಾರದೆ ಇವನು ಏನು ಹಿಂಸೆ ಮಾಡಿದ್ದೇನು? ಧರ್ಮ ನಾಶ ಮಾಡಿದ. ಪ್ರಧಾನವಾಗಿ ಯಾರೂ ಧರ್ಮಾನುಷ್ಠಾನ ಮಾಡಬಾರದು. ದೇವರಿಗೆ ಅಭಿಷೇಕ, ದೇವರ ಪ್ರತಿಷ್ಠೆ ಇದೆಲ್ಲ ಮಾಡಬಾರ್ದು. ಏನು ಮಾಡೋದಾದರೂ ಅಹಂ ಬ್ರಹ್ಮಾಸ್ಮಿ ಅಂತ ಶುರು ಮಾಡಿದವನು ವೇನ. ಆಮೇಲೆ ಯಾರ್ಯಾರು ಶುರು ಮಾಡಿದರು. ಅಹಂ ಬ್ರಹ್ಮಾಸ್ಮಿ ಅಂತ ಮೂಲ ಪ್ರವರ್ತಕ ವೇನ. ಆಮೇಲೆ ಪೌಂಡ್ರಕ ವಾಸುದೇವ ಅಂತಿದ್ದ, ಅವನು ಮಾಡಿದ. ಆಮೇಲೆ ಮತ್ತೆ ಕಲಿಯುಗದಲ್ಲೂ ಅದೇ ವಾದ ಬಂತು. ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ಏನು ಮಾಡೋದಿದ್ದು ನನಗೆ ಮಾಡಿರಿ. ದೇವಾಲಯ ಕಟ್ಟಿಸ್ರಿ, ನನ್ನ ಪ್ರತಿಷ್ಠೆ ಮಾಡಿರಿ. ನಂದೊಂದು ಪ್ರತಿಮೆ ಮಾಡಿರಿ, ಪ್ರತಿಷ್ಠೆ ಮಾಡಿರಿ. ರಥೋತ್ಸವ ನನ್ನೇ ಒಂದು ರಥದಲ್ಲಿ ಕೂಡಿಸಿ ಒಂದು ರೌಂಡ್ ಎಳೀಲಿಬೇಕಾದ್ರೆ. ಪಂಚಾಮೃತ ಅಭಿಷೇಕ ನನಗೆ ಮಾಡಲಿ. ಯಾರೋ ಕೇಳಿದ್ರು, ಶ್ರಾದ್ದ ಬಂದಿದೆ, ಏನು ಮಾಡಿ? ನನಗೆ ಮಾಡಿ. ಏನು ಮಾಡ್ತೀರಿ? ನನಗೆ ಮಾಡಿರಿ, ನಾನು ದೇವರು. ಶ್ರಾದ್ದ ನನಗೆ ಮಾಡ್ತೀವಿ ಅಂತ ಬ್ರಾಹ್ಮಣರು ಸೇರಿ ಅವನಿಗೆ ಜೀವತ್ ಶ್ರಾದ್ದನೆ ಮಾಡಿಬಿಟ್ರು. ಸತ್ತೇ ಹೋದ. ಮಂತ್ರಾಯುಧ ಬ್ರಾಹ್ಮಣ ಅಂತ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಆಯುಧ ಅಂದರೆ ಮಂತ್ರವೇ ಆಯುಧ. ಆ ಮಂತ್ರ ಬಲದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋತಿದ್ರು. ವಾಯುಸ್ತುತಿ, ಬೇರೆ ಬೇರೆ ಹಾಡುಗಳು, ಸುಳಾದಿಗಳು ಎಲ್ಲ ಇದೆ. ಶೇಷದಾಸರು ಮಾಡಿದ ಸುಳಾದಿಗಳಿದೆ. ಕಲ್ಲೂರು ಕೃಷ್ಣಪ್ಪ ಅಂತ ಅವನಿಗೆ ಸುಮ್ಮನೆ ಏನೋ ಅಪವಾದ ಬಂದು ಹೈದರಾಬಾದ್ನಲ್ಲಿ ಅವನಿಗೆ ಗುಂಡಿಟ್ಟು ಕೊಲ್ಲೋದು ಅಂತ ಆಗಿತ್ತು. ಕಲ್ಲೂರು ಕೃಷ್ಣಪ್ಪ ಶೇಷದಾಸರ ಕಾಲದಲ್ಲಿ ಹೋಗಿ ಶೇಷದಾಸರ ಹತ್ರ ಶರಣಾಗತನಾದ.
ಅವರೊಂದು 3 ನುಡಿ ಹಾಡು ಬರೆದು ಕೊಟ್ಟರು. ಇದನ್ನು ಹೇಳ್ತಾ ಇರು ಅಂತ ಪೊಲೀಸರು ಬಂದರು, ಹೈದರಾಬಾದಿಗೆ ಕರ್ಕೊಂಡು ಹೋದರು. ಇನ್ನೇನು ಗುಂಡು ಹಾರಿಸ್ಬೇಕು, ಆ ಇವ್ರ ಕಾಲದಲ್ಲಿ, ಅದು ತುರ್ಕರ ಕಾಲದಲ್ಲಿ ಏನು ಮಾಡಿದರೂ ಗುಂಡೇ ಹೊರಗೆ ಬರಲಿಲ್ಲ ಅಂತ ನೋಡಿ. ಅಂತಹ ಮಂತ್ರ, ಗುಂಡೇ ಹೊರಗೆ ಬರಲಿಲ್ಲ. ಕೊನೆಗೆ छोड़ ಅಂತ ಬಿಡಿಸಿಬಿಟ್ಟನಂತ. ಅವನೇ ರಾಜನೇ ಬಿಡಿಸಿಬಿಟ್ಟ, ಕಳಿಸಿಬಿಟ್ಟ. ಕುದಾಕ ಆದ್ಮೇಲೆ छोड़ ಬಿಟ್ಬಿಟ್ಟು ಮಂತ್ರಾಯುಧ ಬ್ರಾಹ್ಮಣ ವೇನನ್ನು ಕೊಂದು ಹಾಕಿದರು ಬ್ರಾಹ್ಮಣರು. ಅಂಥ ನೀಚನಾಗಿತ್ತು. ಭಾಗವತ ಹೇಳೋ ಸಂದೇಶ ಏನು ಅಂದರೆ, ಒಳ್ಳೆ ಕನ್ಯೆಯನ್ನು ತಂದು ಮದುವೆ ಮಾಡ್ಕೋಬೇಕು, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ತಾಯಿ ದೈತ್ಯ ಕುಲದ ಕನ್ಯೆ, ತಂದೆ ಮಾತ್ರ ಅಂಗರಾಜ ಧ್ರುವ ವಂಶದವನು, ಎಂಥ ಭಕ್ತ ಧ್ರುವ, ಅವನ ವಂಶದವನು. ಆದರೆ ತಾಯಿ ದೈತ್ಯ ಕುಲದ ಕನ್ಯೆ. ಒಬ್ಬನು ಪಿಕ್ ಪ್ಯಾಕೆಟ್ ಮಾಡೋನಿದ್ದಂತೆ, ಭಾರಿ ಚಾಣಾಕ್ಷ, ಅಷ್ಟು ಪಿಕ್ ಪ್ಯಾಕೆಟ್ ಮಾಡ್ತಿದ್ದಂತೆ. ಒಂದ್ಸಲ ಅವನು ಬಸ್ಸಲ್ಲಿ ಹೋಗುವಾಗ ಅವನದೇ ಯಾರೋ ಪಿಕ್ ಪ್ಯಾಕೆಟ್ ಮಾಡಿದ್ರು. ಅವನಿಗೆ ಆಶ್ಚರ್ಯ ಆಯಿತು, ನನ್ನದೇ ಪಿಕ್ ಪ್ಯಾಕೆಟ್ ಮಾಡಿದ್ರಲ್ಲ, ನನಗಿಂತ ಜಾಣ ಯಾರಿರ್ಬೋದು. ಕೊನೆಗೆ ಹುಡುಕಿದ್ರು, ಒಂದು ಹುಡುಗಿ ಆ ಕೆಲಸ ಮಾಡಿದ್ದು. ಅವಳನ್ನು ಹುಡ್ಕೊಂಡು ಹೋದಂತೆ. ಸಿಕ್ಕಳು, ಹೇಳಿದಂತೆ, ನೀನು ನನ್ನದೇ ಪಿಕ್ ಪ್ಯಾಕೆಟ್ ಮಾಡಿದ್ದೆ, ನನಗಿಂತ ಜಾಣಿ ನೀನು, ನಾನು ನೀನು ಮದುವೆ ಆಗೋಣ ಅಂತ. ಯಾಕೆಂದರೆ ಇಬ್ಬರದು ಒಂದೇ ಕಸಬು, ಸಂಪಾದನೆ ಜಾಸ್ತಿ ಆಗಿ ಡಾಕ್ಟರ್ಗಳಿದ್ದ ಹಾಗೆ ಮಾಡಿಕೊಳ್ಳೋಣ. ಅವಳು ಒಪ್ಪಿದ್ದು, ಮದುವೆ ಆಯಿತು. 1 ವರ್ಷಕ್ಕೆ ಒಂದು ಮಗು ಹುಟ್ಟುತ್ತಂತೆ. ಹುಟ್ಟಿದ ಮಗು ಹುಟ್ಟುವಾಗಲೇ ಸೂಲ್ಗಿತ್ತಿ ಉಂಗುರ ಕದೀತಂತೆ. ಹುಟ್ಟುವಾಗಲೇ ಸೂಲ್ಗಿತ್ತಿ ನೋಡ್ತಾಳೆ, ತನ್ನ ಕೈಯಲ್ಲಿ ಉಂಗುರ ಇಲ್ಲ. ಎಲ್ಲಿ ಹೋಯ್ತು ಅಂತ ನೋಡಿದ್ರೆ ಆ ಮಗುವಿನ ಕೈ ಹಿಡ್ಕೊಂಡು ಅದ್ರ ಕೈಯಲ್ಲಿ ಇರ್ತದೆ. ಯಾಕೆ ತಂದೆ ತಾಯಿ ಇಬ್ಬರು ಅಂಥವ್ರೆ, ಮತ್ತು ಮಗು ಸೂಲ್ಗಿತ್ತಿದ್ದು ಅದು ಇನ್ನೂ ಮುಂದುವರಿತದೆ. ಹುಟ್ಟುವಾಗಲೇ ಉಂಗುರ ಕದೀತದೆ. ಹಾಗೆ ವೇನ ಇವಳು ಅಂಗರಾಜನ ದೈತ್ಯ ಕುಲದ ಕನ್ಯೆ, ಅವಳ ಹೆಸರು ಸುನೀತಾ ಅಂತ. ಅವಳ ಮಗ ಹಾಗಾದ ಬ್ರಾಹ್ಮಣರು ಕೊಂದು ಹಾಕಿದ್ರು. ಆಮೇಲೆ ಅರಾಜಕತೆ ಬಂತು ಅಂತ ಇವನ ಬಾಹುವನ್ನು ಮಥನ ಮಾಡಿದರು. ಆವಾಗ ಪೃಥು ಚಕ್ರವರ್ತಿ ಹುಟ್ಟಿದ. ಅವನಿಂದಲೇ ಇಡೀ ಭೂಲೋಕಕ್ಕೆ ಪೃಥ್ವಿ ಮಂಡಲ ಅಂತ ಹೆಸರು. ಅಷ್ಟು ಕೀರ್ತಿವಂತನಾಗಿ ಧರ್ಮಸ್ಥಾಪನೆ ಮಾಡಿದ ಅವನು. ಅವನು ಮಾಡಿದ್ದು ಬರೇ ಧರ್ಮಸ್ಥಾಪನೆ, ಇನ್ನೇನು ಮಾಡಲಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ, ಜಗತ್ತನ್ನು ರಕ್ಷಣೆ ಮಾಡೋದು ಧರ್ಮ. ರಾಜರು ಧರ್ಮ ರಕ್ಷಣೆ ಮಾಡಿಬಿಟ್ರೆ ಸಾಕು, ಉಳಿದಂತೆ ಧರ್ಮನೇ ನೋಡ್ಕೊಂಡು ಹೋಗ್ತದೆ, ರಕ್ಷಣೆ ಮಾಡ್ತದೆ. ಆ ರೀತಿ ಧರ್ಮ ರಕ್ಷಣೆ ಮಾಡಿದವನು ಪೃಥು ಚಕ್ರವರ್ತಿ. 3 ಪ್ರಧಾನ ಕೆಲಸ ಮಾಡಿದ್ದಾನಂತವನು. ಒಂದು, ದರ್ಬಾರಿಗೆ ಬಂದ ಕೂಡಲೇ ಎಲ್ಲರೂ ಅವನನ್ನು ಹೊಗಳೋದು, ದೇವ್ ಬರಾಕ್ ಅಂತ ಹೊಗಳೋದು. ಅದನ್ನು ತಪ್ಪಿಸಿದ್ದಂತೆ. ನನ್ನ ಹೊಗಳಬೇಡಿ, ಪರಮಾತ್ಮ ಕೊಟ್ಟ ನಾಲಿಗೆಯಿಂದ ದೇವರನ್ನು ಹೊಗಳ್ರಿ. ನನ್ನಂಥ ನರ ಮಾನವನನ್ನು ಹೊಗಳಿದರೆ ಪಾಪ ಬರ್ತದೆ ನಿಮಗೆ. ನರಸ್ತುತಿ ಕೃತಂ ದೋಷಂ ನರಸಿಂಹಸ್ತುತಿರ್ದಹೇ. ನರಸ್ತುತಿ ಮಾಡಬೇಡ್ರಿ, ಪಾಪ ಬರ್ತದೆ. ನರಸಿಂಹಸ್ತುತಿ ಮಾಡಿ ಅದನ್ನು ಕಳ್ಕೊಳ್ರಿ ಅಂತಲ್ಲ. ಇನ್ನೊಂದು ಧರ್ಮ ಅಂತಂದರೆ, 1 ಜನ ಸಿಂಹಾಸನದಲ್ಲಿ ಕೂಡಲಿಲ್ಲ, ಸುಪ್ಪತ್ತಿಗೆಯಲ್ಲಿ ಮಲಗಲಿಲ್ಲ. ದೇಶ ತಿರುಗಿ, ಹಳ್ಳಿಗಳಲ್ಲಿ ತಿರುಗಿ, ಎಲ್ಲೆಲ್ಲಿ ವೇನ ಧರ್ಮ ನಾಶ ಮಾಡಿದ್ದ ಅಲ್ಲೆಲ್ಲ ಧರ್ಮದ ಪುನರುತ್ಥಾನ ಮಾಡಿದ್ದ. ರಾಜರು ಮಾಡಬೇಕಾಗ್ತದೆ. ಗುಡಿ ಗುಂಡಾರಗಳೆಲ್ಲ ಬಿದ್ದೋಗಿದ್ವಂತೆ, ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ. ನೋಡ್ತೀವಲ್ಲ, ಎಷ್ಟೋ ಗುಡಿಗಳು ಹಳ್ಳಿಗಳಲ್ಲಿ ನೋಡ್ತೀವಿ, ದೇವರ ಎದುರಿಗೆ ಒಂದು ಖಾಲಿ ಜಾಗ ಇರ್ತದಲ್ಲ, ಹುಲಿ ಮನೆ ಚಿತ್ರ ಬರೆದು ಕಲ್ಲಿನಿಂದ ಕೆತ್ತಿ ದೇವರಿಗೆ ಬೆನ್ನು ಹಾಕಿ ಆಡ್ತಿರ್ತಾರೆ. ನಿರುದ್ಯೋಗಿಗಳ ತಾಣ. ಎಲ್ಲ ನಿರುದ್ಯೋಗಿಗಳಲ್ಲಿ ಕೂತ್ಕೊಂಡು ಆಡಬಾರ್ದು ಆಟ ಆಡೋದು, ಮಾಡಬಾರ್ದು ಕೆಲಸ ಮಾಡೋದು, ಎಲ್ಲ ಗಲೀಜು ಮಾಡೋದು, ಇಂಥವ್ರು. ವೇನನ ಕಾಲದಲ್ಲಿ ಹಾಗೆ ದೇವರ ಪೂಜೆನೇ ಮಾಡಬೇಡಿ ಅಂತ ಅವನು ಮಾಡಿದ್ದ ಪೃಥು ಚಕ್ರವರ್ತಿ. ಅದನ್ನೆಲ್ಲ ಸರಿಪಡಿಸಿ ಮನೆಗಳಲ್ಲಿ ದೇವರ ಪೂಜೆ ನಡೀಬೇಕು. ಯಾರ ಮನೆಯಲ್ಲಿ ದೇವರ ಪೂಜೆ ನಡೆಯೋದಿಲ್ಲ ಅವರಿಗೆ ದಂಡ ಹಾಕ್ತೇನೆ ಅಂತ ಶಾಸನ ಮಾಡಿದ್ದಂತೆ. ಪೃಥು ಪೂಜನೆ ಅಂತ ಒಬ್ಬೊಬ್ಬರು ಒಂದೊಂದು ಭಕ್ತಿ ತೋರಿಸಿದವರು. ಪ್ರಹ್ಲಾದ ಶ್ರವಣೆ, ಪ್ರಹ್ಲಾದ ಕಥಾಶ್ರವಣ ಮಾಡುವ ಭಕ್ತಿ ತೋರಿಸಿದವರು. ತದಂಘ್ರಿ ಭಜನೆ ಲಕ್ಷ್ಮೀ, ಪಾದಸೇವೆ ಎನ್ನುವುದನ್ನು ಮಾಡಿದವಳು ಲಕ್ಷ್ಮೀದೇವಿ. ಕೀರ್ತನ ಭಕ್ತಿ ಮಾಡಿದವರು ತೋರಿಸಿದವರು ನಾರದರು.
ಸ್ಮರಣ ಭಕ್ತಿ ಮಾಡಿದವನು ಪ್ರಹ್ಲಾದ, ಅರ್ಚನ ಭಕ್ತಿ ಮಾಡಿದವನು ಪೃಥು ಚಕ್ರವರ್ತಿ. ಅಷ್ಟು ಪೂಜೆ ಮಾಡಿಸಿ ಎಲ್ಲ ಕಡೆ ಸುಭಿಕ್ಷೆ ಆಗುವ ಹಾಗೆ ಮಾಡಿದವನು ಪೃಥು ಚಕ್ರವರ್ತಿ. ರಾಜರು ಹೀಗಿರಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಆಮೇಲೆ ಅವನ ನಂತರದಲ್ಲಿ ಒಬ್ಬ ಬಂದ, ಪ್ರಾಚೀನ ಬರಹಿ ಅಂತ ಅವನ ಹೆಸರು. ಅವನು ಬರೇ ಕರ್ಮಗಳನ್ನು ಮಾಡೋದು, ಕಾಮ್ಯಕರ್ಮ, ನಿಷ್ಕಾಮ ಕರ್ಮ ಅಲ್ಲ, ಕಾಮ್ಯಕರ್ಮಗಳನ್ನು ಮಾಡೋದು, ಪಶುಗಳನ್ನು ಬಲಿ ಕೊಡೋದು, ಯಾಗ ಮಾಡೋದು, ಪಶು ಬಲಿ ಕೊಡೋದು, ಯಾಗ ಮಾಡೋದು. ಅದು ದೇವರ ಜ್ಞಾನವೇ ಇಲ್ಲ, ತತ್ವಜ್ಞಾನ ಇಲ್ಲ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಇಲ್ಲ. ಬರೇ ಇನ್ನೂ ತನಗೆ ಐಶ್ವರ್ಯ ಬೇಕು, ಸಂಪತ್ತು ಬೇಕು, ಅದೇ ದೃಷ್ಟಿಯಿಂದ ಹೋಮ ಹವನಗಳನ್ನು ಮಾಡ್ತಾ ಇದ್ದ. ಬಲಿ ಕೊಟ್ಟು ನಾರದರು ಅವನಿಗೆ ನರಕ ತೋರಿಸಿದ್ರು. ನೀನು ಮಾಡಿದ ಯಾಗದ ಫಲ ತೋರಿಸ್ತೇನೆ ಅಂತ ನರಕ ತೋರಿಸಿ, ನೀನು ಯಾವ್ಯಾವ ಪಶುಗಳನ್ನು ಬಲಿ ಕೊಟ್ಟಿದ್ದಿ ಅವರೆಲ್ಲ ನರಕದಲ್ಲಿ ಕಾಯ್ತಾ ಇದ್ದಾರೆ. ನೀನಲ್ಲಿ ಹೋದಾಗ ನಿನ್ನನ್ನು ಬಲಿ ತಗೋತಾರೆ ಅಂತ ತೋರಿಸಿ ಹೆದರಿಸಿ, ಇಂಥ ಕರ್ಮ ಮಾಡಬೇಡ, ಜ್ಞಾನಪೂರ್ವಕವಾಗಿರಬೇಕು ಕರ್ಮ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಶ್ರದ್ಧೆಯಿಂದ ತಿಳಿದು ಅರಿತು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟವು ನಾವು. ಇವರದ್ದೆಲ್ಲ ಕಥೆಗಳನ್ನು ಹೇಳಿದ್ದಾರೆ. ವ್ಯಾಸರು ಹೇಳ್ತಾರೆ, ಈ ರಾಜರ ಕಥೆ ಯಾಕೆ ಹೇಳಿದ್ದೀನಿ ಅಂದರೆ, ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿಧಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿರ್ನತು ಪಾರಮಾರ್ಥ್ಯಂ. ಕಥೆ ಹೇಳೋದೇ ನನ್ನ ಗುರಿಯಲ್ಲ. ಕೆಲವರು ಕಥೆ ಹೇಳ್ತಿರ್ತಾರೆ, ಹಿಂಗೆ ನಿದ್ದೆ ಬರೋದಿಲ್ಲ, ಬಾ ಕಥೆ ಹೇಳ್ತೀನಿ ಬಾ ಅಂತಾರೆ. ಕೃಷ್ಣನ ಕಥೆ ಶುರು ಮಾಡ್ತಾರೆ, ಹುಟ್ಟೋದ್ರೊಳಗೆ ನಿದ್ದೆ ಬಂದುಬಿಟ್ಟಿರ್ತೀವಿ. ಆ ರೀತಿ ಕಥೆ ಹೇಳೋದೇ ಉದ್ದೇಶ ಅಲ್ಲ. ಹಿಂದಿನ ರಾಜರು ಹೇಗೆ ಬದುಕಿದರು, ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು. ಪೃಥು, ಅಂಗರಾಜ, ಧ್ರುವ ಯಾವ ರೀತಿ ಬದುಕಿದ್ರು ನೋಡಿ. ಧ್ರುವ ಹೇಳ್ತಾನಂತೆ, 36,000 ವರ್ಷ ಆಳಿ ಬದರಿಗೆ ಹೋದವನು, ಅಲ್ಲೇ ಶಾಶ್ವತವಾಗಿದ್ದು ಆಮೇಲೆ ವಿಷ್ಣು ಲೋಕದಿಂದ ವಿಮಾನ ಬಂತು ಅಂತ ಹೋದ. ಯಾಕೆ ಹೋದ? ಒಂದು ಸಲ ವಿಚಾರ ಮಾಡಿ ಹೇಳ್ತಾನೆ, ಎಷ್ಟು ವರ್ಷ ಇದ್ದರೂ ಕೂಡ ಇದೇ ನೀರು ಕುಡಿಬೇಕು, ಇದೇ ಅನ್ನ ತಿನ್ನಬೇಕು, ಅದೇ ಮುಖಗಳನ್ನು ನೋಡಬೇಕು, ಹೊಸ್ತೇನೂ ಇಲ್ಲ. ದಿನ ಬೆಳಗ್ಗೆ ಎದ್ದರೆ ಅದೇ ಮುಖ ನೋಡಬೇಕು. ಇವನು ಮಾತ್ರ ಅಲ್ಲ, ಅವರು ಅಷ್ಟೇ, ಇದೇ ಮುಖ ನೋಡಬೇಕು, ಇವನು ಆ ಮುಖ ನೋಡಬೇಕು, ಅದೇ ಅನ್ನ ತಿನ್ನಬೇಕು, ಅದೇ ನೀರು ಕುಡಿಯಬೇಕು, ಅದೇ ಹರಟೆ ಹೊಡೆಯೋದು, ಮತ್ತು ಮಲಗೋದು, ಇಷ್ಟೇ. ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಮೋಕ್ಷಕ್ಕೆ ಹೋದರೆ ಆ ಪರಮಾತ್ಮ ಕ್ಷಣ ಕ್ಷಣಕ್ಕೂ ನವನವೀನನಾಗಿ ಕಾಣಿಸ್ತಾನೆ. ಒಂದೊಂದು ಕ್ಷಣ ಕ್ಷಣಕ್ಕೂ ಹೊಸತಾಗಿರ್ತಾನೆ. ಆಶ್ಚರ್ಯ ರತ್ನೇಶ್ವಧಿಕಂ ಜಗತ್ರಯೇಪಿ ಆಶ್ಚರ್ಯಮೋ ಮುಹುರ್ಮುಹು ಸೌಂದರ್ಯ ಸಾರೈಕರ ಸಂಭ್ರಮಾಪತೆ ರೂಪಂ ಸದಾನಂದಯತೀಹ ಮೋಕ್ಷಿಣಃ. ದೇವರಿಗೆ ಅಲಂಕಾರ ಮಾಡಿದರೆ ದಿನ ಬರ್ತಾರೆ. ಇವತ್ತೇನು ಅಲಂಕಾರ ಮಾಡಿದ್ದಾರೆ ನೋಡೋಣ, ಇವತ್ತೇನು ಅಲಂಕಾರ ಮಾಡಿದ್ದಾರೆ ನೋಡೋಣ ಅಂತ. ಹಾಗೆ ಪರಮಾತ್ಮ ಕ್ಷಣ ಕ್ಷಣಕ್ಕೆ ಬೇರೆ ಬೇರೆ ರೂಪ ತಾಳ್ತಾ ತೋರಿಸ್ತಾನಂತೆ ಭಕ್ತರಿಗೆ. ತನ್ನ ಲೀಲೆಗಳನ್ನು ಹೊಸದಾಗಿ ತೋರಿಸ್ತಾನೆ. ಅದನ್ನು ನೋಡಬೇಕು, ಅದಕ್ಕೆ ಮೋಕ್ಷಕ್ಕೆ ಹೋಗಬೇಕು ಅಂತ ಬಯಸಿದವನು ಧ್ರುವ. ಇಂಥ ರೀತಿ ನಮ್ಮ ಚರ್ಯೆ ಇರಬೇಕು ಅನ್ನೋದಕ್ಕೆ ಮಾರ್ಗದರ್ಶಕವಾಗಿ ಇವರು ಕಥೆ ಹೇಳಿದ್ದೇನಿದ್ದಾರೆ. ಇನ್ನು ಪ್ರಿಯವ್ರತನ ಕಥೆ ಮುಂದುವರಿಯುತ್ತದೆ. ನಾಳೆ ಬೆಳಗ್ಗೆ ಪ್ರಿಯವ್ರತನ ಚರಿತ್ರೆ ಮುಂದುವರಿಸ್ತದೆ.